ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಆದಿತ್ಯ. ಸಂತ್ರಸ್ತರೊಂದಿಗೆ ನಾವಿದ್ದೇವೆ. ಇದು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಜನಜೀವನ ಅನ್ನುವಂಥದ್ದು ಕೂಡ ಅಸ್ತವ್ಯಸ್ತವಾಗಿದೆ. ಸೊ ಎಲ್ಲೋ ಸಾಕಷ್ಟು ಕಡೆಗಳಲ್ಲಿ ಜನರ ಆಸ್ತಿ ಪಾಸ್ತಿ ಅನ್ನುವಂಥದ್ದು ನಷ್ಟವಾಗಿರುವಂಥದ್ದು ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಾವಿಗೀಡಾಗಿದ್ದಾರೆ. ಈ ವರ್ಷದ ಒಂದು ಭೀಕರ ಮಳೆಗೆ ಸುಮಾರು 400 ಜನ ಇಡೀ ದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 57 ಜನ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಸಂತ್ರಸ್ತರಂತಾನೆ ಗುರುತಿಸಿಕೊಂಡಿರುವವರಿಗೆ ನೆರವನ್ನ ನೀಡುವಂಥ ನಿಟ್ಟಿನಲ್ಲಿ ಕರ್ನಾಟಕದ ನಾನಾ ಭಾಗದಿಂದ ಹಲವಾರು ಸಂಘ ಸಂಸ್ಥೆಗಳು ಸ್ಪಂದಿಸ್ತಾ ಇದ್ದಾರೆ, ನೆರವನ್ನ ಕೂಡ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಕಳೆದ ವರ್ಷ ಕೂಡ ಕೊಡಗಲ್ಲಿ ಬಂದಂತಹ ಒಂದು ಭೀಕರ ಪ್ರವಾಹದಲ್ಲಿ ಸಂತ್ರಸ್ತರು ಅಂತ ಗುರುತಿಸಿಕೊಂಡಿದ್ದ ಜನರಿಗೆ ನಮ್ಮ ಉಡುಪಿಯ ಯುವಕ ಮಂಡಲ ಮುಡಬಿಟ್ಟು ಇವರು ಒಂದು ನೆರವನ್ನ ನೀಡಿದರು. ಸೊ ಈ ಬಾರಿ ಕೂಡ ಉತ್ತರ ಕರ್ನಾಟಕದಲ್ಲಿ ಜನರು ಸಂಕಷ್ಟದಲ್ಲಿದ್ದಾರೆ, ಸಂತ್ರಸ್ತರು ಅಂತ ಗುರುತಿಸಿಕೊಂಡಿದ್ದಾರೆ. ಸೊ ಇವರಿಗೆ ಪರಿಹಾರವನ್ನ ನೀಡುವಂಥ ನಿಟ್ಟಿನಲ್ಲಿ ಯುವಕ ಮಂಡಲ ರಿಜಿಸ್ಟರ್ ಮೂಡಬಿಟ್ಟು ಇವರು ನೆರವನ್ನ ನೀಡುವಂಥ ಒಂದು ಸಹಾಯ ಹಸ್ತವನ್ನ ಕೂಡ ಚಾಚಿರುವಂಥದ್ದು. ನವಸುಮ ರಂಗಮಂಚರಿ ಕೊಡವೂರು ಇವರ ಮೂಲಕ ಈ ಒಂದು ನೆರವನ್ನು ನೀಡುವಂಥ ನಿಶ್ಚಯಕ್ಕೆ ಬಂದಿದ್ದಾರೆ. ಸೊ ಉಡುಪಿ ಒಂದು ಲೋಕಲ್ ಏರಿಯಾಗಳಿಂದ ಜನರ ಒಂದು ಸಹಾಯವನ್ನು ಪಡೆದುಕೊಂಡು ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ತುತ್ತಾಗಿರುವಂತಹ ಜನರಿಗೆ ಸಹಾಯ ಮಾಡುವಂತಹ ಒಂದು ನಿಶ್ಚಯವನ್ನು ಕೂಡ ಹೊಂದಿದ್ದಾರೆ. ಸೊ ಈ ಕುರಿತಾಗಿ ತಾವು ಕರೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಬಹುದು. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಯುವಕ ಮಂಡಲ ಮೂಡಬಿಟ್ಟು ಇವರ ಸದಸ್ಯರು ನಮ್ಮೊಂದಿಗಿದ್ದಾರೆ. ಮೊದಲಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲಾಗಿ ನಮ್ಮೊಂದಿಗಿದ್ದಾರೆ ಜಗದೀಶ್ ಅಮೀನ್ ಅವರು, ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಹಾಗೂ ನಮ್ಮೊಂದಿಗಿದ್ದಾರೆ ಬಾಲಕೃಷ್ಣ ಕೊಡಬೂರು, ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಹಾಗೂ ನಮ್ಮೊಂದಿಗಿದ್ದಾರೆ ಫಾರೂಕ್ ಅಹಮದ್ ಅವರು, ಇವರನ್ನ ಕೂಡ ಪ್ರಮುಖವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಬಾಲಕೃಷ್ಣ ಅವರೇ, ಕಳೆದ ವರ್ಷ ಕೂಡ ನೀವು ಕೊಡಗಿನಲ್ಲಿ ಆಗಿದ್ದಂತಹ ಒಂದು ಪ್ರವಾಹ ಅಥವಾ ಜನರಿಗೆ ಒಂದು ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರಿ. ಸೊ ಈ ಬಾರಿ ಕೂಡ ಮಾಡ್ತಾ ಇದ್ದೀರಾ? ಯಾವ ರೀತಿ ನಡೀತಾ ಇದೆ ಕೆಲಸ? ಸರ್, ನಾವು ಯಾವುದೇ ರೀತಿಯ ಧನ ಸಹಾಯವನ್ನು ನೇರವಾಗಿ ಸಂಗ್ರಹ ಮಾಡ್ತಾ ಇಲ್ಲ. ವಸ್ತು ರೂಪದ ವಸ್ತುಗಳನ್ನು ಸಾರ್ವಜನಿಕರಿಂದ ಯಾಚಿಸಿಕೊಂಡು ಅವ್ರು ಕೊಟ್ಟಂಥ ವಸ್ತುಗಳನ್ನು, ಅಂದರೆ ನಾವು ಒಂದಷ್ಟು ಸ್ಥಳೀಯಾಡಳಿತ ಅಂದರೆ ಜಿಲ್ಲಾಡಳಿತದ ಅನುಮತಿಯ ಮೇರೆಗೆ ಒಂದಷ್ಟು ವಸ್ತುಗಳನ್ನು ಪಟ್ಟಿ ಮಾಡ್ಕೊಳ್ತೇವೆ. ಪ್ರಥಮವಾಗಿ ಆ ಪಟ್ಟಿಗಳನ್ನು ನಮ್ಮ ಒಂದಷ್ಟು ವಾಟ್ಸಪ್ ಗ್ರೂಪ್ಗಳು ಮತ್ತು ನಮ್ಮ ಸ್ಥಳೀಯ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಂಡು ಅವರಿಂದ ಸಂಗ್ರಹ ಆದಂಥ ಆ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ನಾವು ಅದನ್ನು ಪ್ರಥಮವಾಗಿ ಯುವಕ ಮಂಡಲ ಮೂಡಬಿಟ್ಟು ಇದರ ಕಾರ್ಯಾಲಯದಲ್ಲೇ ಸಂಗ್ರಹಿಸ್ತೇವೆ. ಒಂದು ನಿರ್ದಿಷ್ಟವಾದಂಥ ಒಂದು ದಿನವನ್ನು ನಿಗದಿ ಮಾಡಿಕೊಂಡು ಆ ದಿವಸ ನಾವು ಅದನ್ನು ನೇರವಾಗಿ ಅಲ್ಲಿಯ ಜಿಲ್ಲಾಡಳಿತ ಅಥವಾ ಏನು ಸ್ಥಳೀಯಾಡಳಿತ ಇದೆ ಅವರ ಮುಖೇನ ಆ ಕೇಂದ್ರಗಳಲ್ಲಿ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನೇರವಾಗಿ ತಲುಪಿಸುವಂಥ ಕಾರ್ಯವನ್ನು ಕಳೆದ ವರ್ಷ ಮಾಡಿದ್ದೇವೆ. ಈ ಸಲವೂ ಕೂಡ ಅದೇ ಕಾರ್ಯವನ್ನು ಮಾಡುವಂಥ ಯೋಚನೆಯನ್ನು ಹೊಂದಿದ್ದೇವೆ. ಎಷ್ಟು ದಿನದಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ? ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆ ನಿನ್ನೆ ರಾತ್ರಿ ನಮ್ಮ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಅಮೀನ್ ಅವರ ಒಂದು ತುರ್ತು ಸಭೆಯನ್ನು ಕರೆದ್ರು. ಆ ಸಭೆಯಲ್ಲಿ ನಾವು ನಿರ್ಧಾರ ಮಾಡಿಕೊಂಡು ಎರಡೂ ಸಂಘಟನೆಗಳು ಸೇರಿಕೊಂಡು ಕಾರ್ಯದರ್ಶಿಯಾದಂತಹ ಫಾರೂಕ್ ಅಹಮದ್ ಅವರ ನೇತೃತ್ವದಲ್ಲಿ ಆ ಸಭೆ ನಡೆಯಿತು. ಹಾಗೆ ನಮ್ಮೆಲ್ಲ ಸದಸ್ಯರು ಅದಕ್ಕೆ ಸ್ಪಂದಿಸಿ, ಸರಿ ಕಳೆದ ವರ್ಷದಂತೆ ಈ ಸಲವೂ ನಾವು ಅದನ್ನು ಮುಂದುವರಿಸೋಣ, ನಮ್ಮ ಹಾಗೆ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಒಂದಷ್ಟು ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡುವ ನಿಟ್ಟಿನಲ್ಲಿ ಒಂದು 15ನೇ ತಾರೀಕಿನವರೆಗೆ, ಅಂದರೆ ಆಗಸ್ಟ್ ಸ್ವಾತಂತ್ರ್ಯ ದಿವಸದವರೆಗೆ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ. ಏನಾದರೂ ದಾನಿಗಳು ಅದನ್ನು ಸ್ವಲ್ಪ ದಿವಸ ಮುಂದುವರಿಸಿ ನಾವು ಕೂಡ ನಾಳೆ ಸ್ವಲ್ಪ ವಸ್ತುಗಳನ್ನು ಕೊಡ್ತೇವೆ ಹೇಳಿದರೆ ಅದಕ್ಕೆ ಅವಕಾಶ ಕೊಟ್ಕೊಂಡು 2 ದಿವಸವನ್ನು ಎಕ್ಸ್ಟೆಂಡ್ ಮಾಡುವಂಥ ಯೋಚನೆ ಇದೆ. ಇಲ್ಲಾಂದರೆ 15ನೇ ತಾರೀಕಿಗೆ ನಾವು ನಿಶ್ಚಯ ಮಾಡಿದಂಥ ದಿವಸವೇ ಅದನ್ನು ಶಿರ್ಸಿ ಅಥವಾ ಕುಮಟಾ ಭಾಗಕ್ಕೆ ಎಷ್ಟು ದೂರ ನಮಗೆ ತಲುಪಲಿಕ್ಕಾಗುತ್ತೆ, ಅಂದರೆ ಸಂತ್ರಸ್ತರು ಯಾರು ಅಧಿಕ ಸಂತ್ರಸ್ತರಾಗಿದ್ದಾರೆ ಅವರನ್ನು ನೇರವಾಗಿ ತಲುಪುವಂಥ ಪ್ರಯತ್ನವನ್ನು ಮಾಡುವ ಯೋಚನೆ ಇದೆ. ಬಾಲಕೃಷ್ಣ ಅವರು ಈಗಾಗಲೇ ಹೇಳಿದ ಹಾಗೆ ಇಂಥ ಒಂದು ಉತ್ತಮವಾದ ಕೆಲಸಕ್ಕೆ ತಾವೆಲ್ಲರೂ ಕೂಡ ಕೈ ಹಾಕಿದ್ದೀರಾ. ಸೊ ಜನರ ಪ್ರತಿಕ್ರಿಯೆ ಅನ್ನುವಂಥದ್ದು ಯಾವ ರೀತಿ ವ್ಯಕ್ತವಾಗ್ತಾ ಇದೆ? ಜನರ ಪ್ರತಿಕ್ರಿಯೆ ತುಂಬ ಉತ್ತಮವಾಗಿದೆ. ಯಾಕಂದರೆ ನಾವು ಕೊನೆಯ ಲಾಸ್ಟ್ ಇಯರ್ ನಾವು ಮಾಡಿದ್ದು ಕೇವಲ 2 ದಿವಸದಲ್ಲಿ ನಾವು ಟಾರ್ಗೆಟ್ ರೀಚ್ ಮಾಡಿ ಸುಮಾರು ಒಂದು 3 ಲಕ್ಷಕ್ಕಿಂತಲೂ ಅಧಿಕ ಥಿಂಗ್ಸ್ ನಮಗೆ ಬಂದಿದೆ, ಹಣದ ರೂಪದಲ್ಲೆಲ್ಲ ವಸ್ತು ರೂಪದಲ್ಲಿ. ಅದು ನಾವು ಈ ಸಲ ಒಂದು 2-3 ದಿವಸ ಹೆಚ್ಚಿಗೆ ಇಟ್ಟಿದ್ದೇವೆ. ಅಂದರೆ ಸ್ವಲ್ಪ ಹೋದ ವರ್ಷಕ್ಕಿಂತ ಸಹ ಈ ವರ್ಷ ಸ್ವಲ್ಪ ಜಾಸ್ತಿ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಅಗತ್ಯ ಇರುವ ಸಂತ್ರಸ್ತರಿಗೆ ಮುಟ್ಟಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿ. ಧನ ಸಹಾಯವನ್ನು ನೀವು ಮಾಡ್ತಾ ಇಲ್ಲ ಅಥವಾ ನಿರೀಕ್ಷೆ ಕೂಡ ಮಾಡ್ತಿಲ್ಲ. ನಾವು ಪ್ರತಿಯೊಬ್ಬ ಡೋನರ್ ಹತ್ರ ನಾವು ಹಣ ಕೇಳುವುದಿಲ್ಲ. ಅಂದ್ರೆ ನೀವು ಹಣ ಕೊಡೋದಾದ್ರೆ ಅದರಲ್ಲಿ ಎಂತಾದ್ರು ವಸ್ತುವನ್ನು ಖರೀದಿ ಮಾಡಿ ಅವರಿಗೆ ಅಗತ್ಯ ಇರುವ ವಸ್ತುವನ್ನು ಖರೀದಿ ಮಾಡಿ ಕೊಡಿ. ಹಣದ ರೂಪದಲ್ಲಿ ನಿಮಗೆ ಬೇಡ. ಅಂದ್ರೆ ಅವರು ಕೊಟ್ಟವರಿಗೆ ಸಹ ಒಂದು ಹಣ ಕೊಟ್ಟಿದೆ, ಅದು ಅವರಿಗೆ ಮುಟ್ಟಿದ ಇಲ್ವಾ ಆ ಥರದ ಅವರ ತಲೆಯಲ್ಲಿ ಯೋಚನೆ ಸಹ ಇರ್ತದೆ. ಅವರು ವಸ್ತು ರೂಪದಲ್ಲಿ ಕೊಡ್ತಾರಲ್ಲ, ಅದನ್ನು ಕೂಡ ನಾವು ಹೊರಡುವಾಗ ನಾವು ಅದು ಬೇರೆ ಬೇರೆ ಮಾಡಿ ಅದರ ಮೇಲೆ ಲೇಬಲ್ಸ್ ಎಲ್ಲ ಹಾಕಿ ಅದು ಬೇರೆ ಬೇರೆ ರೂಪದಲ್ಲಿ ಇಟ್ಟು ಅದನ್ನು ಯಾವ ಒಂದು ಅಲ್ಲಿ ಸಹ ಅವರಿಗೆ ಹೋಗಿ ಮಿಸ್ ಆಗಬಾರ್ದು. ಅದಕ್ಕೆ ಯಾವ ನಾವು ಪರಿಕರ, ಈ ತಿಂಡಿ ಆಗಲಿ ಬಿಸ್ಕೆಟ್ಸ್, ಅದಕ್ಕೆ ಅದರ ಮೇಲೆ ಒಂದು ಲೇಬಲ್ಸ್ ಹಾಕಿ ಇದರಲ್ಲಿ ಎಂತ ಉಂಟು, ಇದರಲ್ಲಿ ಎಂತ ಉಂಟು, ಹಾಗೆ ಒಂದು ಬೇರೆ ಬೇರೆ ಬಾಕ್ಸ್ ಎಲ್ಲ ಮಾಡಿ ಅದನ್ನು ಬೇರೆ ಬೇರೆ ಇದಿಟ್ಟು
ಸಂತ್ರಸ್ತರಿಗೆ ತಲುಪಿಸ್ತೇವೆ. ಫಾರೂಕ್ ಅವರು, ಈಗಾಗಲೇ ಉತ್ತರ ಕರ್ನಾಟಕದ ಜನರಿಗೆ ಸ್ಪಂದನೆಯನ್ನು ನೀಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸೊ ಉತ್ತರ ಕರ್ನಾಟಕದ ಯಾವ ಭಾಗಗಳಿಗೆ ನೀವು ಸಹಾಯವನ್ನ ಮಾಡುವಂತಹ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ? ನಾವು ಮೊದಲನೇದಾಗಿ ಕುಮಟಕ್ಕೆ ಸೇರಿಕೊಂಡು ಅಲ್ಲಿಂದ ಅಲ್ಲಿಯ ಜಿಲ್ಲಾಡಳಿತ ಸಹಾಯದೊಂದಿಗೆ ಅಲ್ಲಿ ಎಲ್ಲಿ ಗಂಜಿ ಕೇಂದ್ರ ಸ್ಥಾಪನೆ ಆಗಿದೆ ನೋಡಿಕೊಂಡು, ಅಂದರೆ ಈಗ ನಮಗೆ ಮಾಹಿತಿ ಪ್ರಕಾರ ಒಂದು 2-3 ಕಡೆಯಲ್ಲಿ ಆಲ್ರೆಡಿ ಗಂಜಿ ಕೇಂದ್ರ ಸ್ಥಾಪನೆ ಆಗಿದೆ ಕುಮಟದಲ್ಲಿ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಅದನ್ನು ನೋಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಬೇರೆ ಯಾವುದಾದ್ರೂ ಅಂದರೆ ಪರಿಹಾರ, ತುಂಬ ಜನರು ಸಂತ್ರಸ್ತರಾಗಿದ್ದಾರೆ, ನಿರೀಕ್ಷೆ ಮಾಡ್ತಿರ್ತಾರೆ. ಅಂದರೆ ಎಲ್ರಿಗೂ ಆ ವಸ್ತುವನ್ನು ತಲುಪಬೇಕು. ನಾವು ಅಂದರೆ ತಗೊಂಡೋಗೋ ವಸ್ತು ಒಂದೇ ಸ್ಥಳಕ್ಕೆ ಮುಟ್ಟಬಾರ್ದು. ಅದು ಎಲ್ಲಿ ಎಷ್ಟೆಷ್ಟು ಗಂಜಿ ಕೇಂದ್ರ ಇದೆ ಅಲ್ಲಿ ಎಲ್ಲನೂ ತಲುಪಿಸ್ಕೊಂಡು ಒಂದು ನಮ್ಮದು ಈಗ ಇರುವುದು ಕುಮಟದವರೆಗೆ ಮಾತ್ರ. ಸ್ವಲ್ಪ ಥಿಂಗ್ಸ್ ಜಾಸ್ತಿ ಬಂದರೆ ನಾವು ಯಲ್ಲಾಪುರದವರೆಗೆ ಹೋಗ್ಬೇಕಂತ ಇದ್ದೇವೆ. ಅಂದರೆ ಯಲ್ಲಾಪುರಕ್ಕೆ ಹೋಗ್ಲಿಕ್ಕೆ ಆಲ್ಮೋಸ್ಟ್ ಜಿಲ್ಲಾಡಳಿತ ಬಿಡ್ತಿಲ್ಲ ಯಾರಿಗೂ. ಮತ್ತೆ ನಾವು ನೋಡಿಕೊಂಡು ಇಲ್ಲಾಂದರೆ ಅಲ್ಲಿಯ ಜಿಲ್ಲಾಡಳಿತ ಕೈಗೆ ಕೊಟ್ಟುಬಿಟ್ಟು ಏನಂತ ಇದು ಮಾಡಿಕೊಂಡು ಹೋಗುವಂತ ಇದ್ದೇವೆ. ಸೊ ಈಗಾಗಲೇ ನೆರೆ ಪರಿಹಾರಕ್ಕಾಗಿ ನೀವು ಸಂಗ್ರಹ ಮಾಡ್ತಾ ಇದ್ದೀರಾ. ಸೊ ಜನರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡಬಹುದು, ಅಥವಾ ಯಾವ ರೀತಿ ಕಲೆಕ್ಷನ್ ಅನ್ನುವಂಥದ್ದನ್ನ ಮಾಡ್ತಾ ಇದ್ದೀರಾ? ಸರ್, ನಾವು ಒಂದಷ್ಟು ಮಾಧ್ಯಮ ಅಂದರೆ ಸೋಷಿಯಲ್ ಮೀಡಿಯಾ ಮೂಲಕ ಒಂದಷ್ಟು ನಮ್ಮ ಸದಸ್ಯರ ಮೊಬೈಲ್ ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಮ್ಗೆ ಇವತ್ತು ತುಂಬಾ ಕರೆಗಳು ಬಂದಿದೆ. ಈಗ ನನ್ಗಾಗ್ಲಿ, ಜಗದೀಶ್ ಅವರಾಗ್ಲಿ, ನಮ್ಮ ಇನ್ನೊಬ್ರು ಮಿತ್ರ ಸುದೀಶ್ ಅವರಿಗಾಗ್ಲಿ, ಫಾರೂಕ್ ಅವರು, ಮನಿತ್ ಅಮೀನ್ ಅಥವಾ ನಮ್ಮ ರಮೇಶ್ ಶೆಟ್ಟಿ ಅವರು, ಹಿರಿಯ ಸದಸ್ಯರು, ತುಂಬಾ ಮಂದಿಯ ನಂಬರ್ಗಳಿದೆ. ಮತ್ತೆ ಆ ಸ್ಥಳೀಯ ಪರಿಸರದಲ್ಲಿ ಎಲ್ಲರೂ ಸದಸ್ಯರು ಪರಿಚಿತರಾಗಿರೋದ್ರಿಂದ ಅವರವರೇ ಮಾತಾಡ್ಕೊಂಡು ತುಂಬಾ ಕಲೆಕ್ಷನ್ಗಳು ಬಂದಿದೆ ಕಳೆದ ಸರಿ. ಈ ಸಲ ಅದನ್ನೇ ನಾವು ಮುಂದುವರಿಸ್ತೇವೆ ಬಿಟ್ರೆ ಅದಕ್ಕಾಗಿ ವಿಶೇಷ ಖರ್ಚನ್ನ ಮಾಡ್ಕೊಂಡು ನಾವು ಯಾವ್ದನ್ನು ಮಾಡ್ತಾ ಇಲ್ಲ. ಯಾಕೆಳಿದ್ರೆ ಇರುವಂತ ನಾವು ಕೂಡ ಏನಾದ್ರೂ ಕಾಂಟ್ರಿಬ್ಯೂಷನ್ ಅದಕ್ಕೆ ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪ್ರಚಾರಕ್ಕಾಗಿ ಮಾಡೋ ಖರ್ಚನ್ನು ಕೂಡ ಒಬ್ಬ ಸಂತ್ರಸ್ತನಿಗೆ ತಲುಪಬೇಕು ಅನ್ನೋ ಉದ್ದೇಶ ಅಷ್ಟೇ ಬಿಟ್ರೆ ಬೇರೆ ನಮ್ಮ ಸೋಷಿಯಲ್ ಮೀಡಿಯಾ ಅಥವಾ ನಮ್ಮ ಸ್ಥಳೀಯ ಪ್ರಚಾರ ಮಾಧ್ಯಮದ ಮೂಲಕ ಮಾತ್ರ ಮಾಡ್ತಾ ಇದ್ದೆ ಬಿಟ್ರೆ ಅದಕ್ಕಾಗಿ ಯಾವುದೇ ಎಕ್ಸ್ಟ್ರಾ ಖರ್ಚುಗಳನ್ನು ನಾವು ಮಾಡ್ತಾ ಇಲ್ಲ. ಒಂದು ನಮ್ಮ ಕಡೆಯಿಂದ ಒಂದು ಕಿಂಚಿತ್ತು ಸೇವೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ನಷ್ಟ ಅನ್ನುವಂಥದ್ದಲ್ಲಿ ಸಂಭವಿಸಿದೆ, ಅದನ್ನ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಕಡೆಯಿಂದ ಏನಾದ್ರೂ ಒಂದು ಸಣ್ಣ ಕೊಡುಗೆಯನ್ನ ಕೊಡಬಹುದು ಅಂತ. ಎಸ್ ಜಗದೀಶ್ ಅವರೇ, ಪ್ರತಿ ವರ್ಷ ಕೂಡ ಕಳೆದ ವರ್ಷ ಕೂಡ ಕೊಡಗಿನಲ್ಲಿ ಒಂದು ಸಮಸ್ಯೆ ಆಗಿತ್ತು. ಈ ಬಾರಿ ಭಾಗಶಃ ಕರ್ನಾಟಕ ಪೂರ್ತಿ ಜಲಾವೃತಗೊಂಡಿದೆ ಅಂತ ಹೇಳ್ಬಹುದು. ಯಾಕೆ ಈ ರೀತಿ ಆಗ್ತಾ ಇದೆ, ಏನಿದಕ್ಕೆ ಪರಿಹಾರ ಆಗಿರ್ಬೋದು ಅಂತ? ಅದು ಒಂದು ಪ್ರಕೃತಿಯ ಒಂದು ಕೋಪವನ್ನು ತಡೆಯುವಂತ ಶಕ್ತಿ ನಮ್ಮ ಹತ್ರ ಯಾರಿಲ್ಲ. ಬಟ್ ಏನಂದ್ರೆ ಅಣೆಕಟ್ಟು ಇವಂದ್ರೆ ನಮ್ದು ನದಿಯಲ್ಲೆಲ್ಲ ಮೊದಲು ಹೂಳು ತೆಗೆಯೋದು ಕೆಲಸ ಆಗಬೇಕು. ಇವಾಗ ಹೂಳು ತೆಗೆಯದೆ ನದಿಯಲ್ಲಿ ಹೊಯ್ಗೆ ತೆಗೆಯೋದಂತ ಹೇಳ್ಬೋದು. ತುಂಬಾ ಹೂಳು ಹೊಯ್ಗೆ ಎಲ್ಲ ತುಂಬಿ ನೀರು ನದಿಯಲ್ಲಿ ನಿಲ್ಲೋದಕ್ಕಿಂತ ಜಾಸ್ತಿ ಅದು ಇವಾಗ ನಾವು ಒಂದು ಲೋಟದಲ್ಲಿ ಅರ್ಧ ಮಣ್ಣು ಹಾಕಿ ಅರ್ಧ ನೀರು ಹಾಕಿದ್ರೆ ಅಂದ್ರೆ ಹೊರಗೇನೆ ಬರ್ಬೇಕಲ್ಲ. ಹಾಗೆ ಆ ಥರದ್ದು ಸರ್ಕಾರದಿಂದ ಸಹ ಅಂಥದ್ದೊಂದು ಕೆಲಸ ಆಗಬೇಕು. ಈ ನದಿ ಇರ್ಬೋದು, ನಾವು ನದಿಯ ನೀರನ್ನು ಶೇಖರಣೆ ಮಾಡುವ ಅಣೆಕಟ್ಟು ಇರ್ಬೋದು. ಅಣೆಕಟ್ಟಲ್ಲಿ ಅದು ಸಾಕಷ್ಟು ನೀರು ಶೇಖರಣೆ ಮಾಡುವಂತ ಶಕ್ತಿ ಇದ್ರೂ ಸಹ ಅದರಲ್ಲಿ ಅಷ್ಟು ಹೂಳು ಇರ್ತದೆ. ಅದನ್ನು ತೆಗೆಯದೆ ಅದರ ಮೇಲೆ ಪುನಃ ನೀರು ಬಂದು ಅದು ಅಂದ್ರೆ ಪ್ರವಾಹ ಆಟೋಮೆಟಿಕ್ ಆಗ್ತದೆ. ಮತ್ತೆ ಅಂದ್ರೆ ಈ ಅಣೆಕಟ್ಟಲ್ಲಿ ನೀರು ತುಂಬಿದ ಮೇಲೆ ಅದನ್ನು ಬಿಡ್ಲೇಬೇಕು. ನಿಮ್ಗೆ ಭಾಗಶಃ ನಮ್ಗೆ ಇಲ್ಲಿ ಬೆಳಗಾವಿಯ ನಿಪ್ಪಾಣಿ ಆ ಸೈಡ್ ಆ ಸೈಡಲ್ಲಿ ಮಹಾರಾಷ್ಟ್ರದಲ್ಲಿ ಬಹುಶಃ ಅಲ್ಲಿಯ ಅದು ನೆರೆಯ ಅಣೆಕಟ್ಟಿಂದ ನೀರು ಬಿಟ್ಟಿದ್ರಿಂದ ಆ ಸೈಡಲ್ಲಿ ತುಂಬಾ ಪ್ರವಾಹ ಆಗಿ ಮನೆಯವರೆಲ್ಲ ಖಾಲಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಇದಕ್ಕೆ ಪರಿಹಾರ ಅಂದ್ರೆ ಪ್ರಕೃತಿ. ಬಟ್ ಸರ್ಕಾರದವರು ಒಂದು ಫೆಬ್ರವರಿ, ಏಪ್ರಿಲ್, ಮಾರ್ಚ್ ಆ ಟೈಮಲ್ಲಿ ಸ್ವಲ್ಪ ಎಚ್ಚೆತ್ತರೆ ಸ್ವಲ್ಪ ಇದಕ್ಕೊಂದು ಪರಿಹಾರ ಸಿಗಬಹುದು. ಯಾಕಂದ್ರೆ ಒಂದು ಮುನ್ಸೂಚನೆ ಅನ್ನುವಂಥದ್ದು ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಹವಾಮಾನ ಇಲಾಖೆ. ಅಂದ್ರೆ ಯಾವಾಗ ಪ್ರತಿ ಸಲ ಸರ್ಕಾರ ಯಾವಾಗ ಇದಾಗ್ತದೆ ಅಂದ್ರೆ ಪ್ರವಾಹ ಆದ್ಮೇಲೆ ಅವರು ಎಚ್ಚೆತ್ತುಕೊಳ್ತಾರೆ. ಅದಕ್ಕಿಂತ ಒಂದು 2-3 ತಿಂಗಳು ಮೊದಲು ಅದರ ಬಗ್ಗೆ ಯೋಚನೆನೇ ಮಾಡಿರಲ್ಲ. ಅಂದ್ರೆ ಕೆಲವೇರಿ ನಾವು ನೋಡಿದ್ವಿ ಬಾಗಲಕೋಟೆ ಆ ಕಡೆ ಮಳೆ ಇರಲ್ಲ. ಬಟ್ ಈ ಸಲ ಈ ತರ ರಾಯಚೂರು, ಬಾಗಲಕೋಟೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ರವಾಹ ಆಗಿದೆ. ಅಂದ್ರೆ ಅದು ಅಲ್ಲಿ ಮಳೆ ಆಗುದಿಲ್ಲ, ಅವಾಗಲೇ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್ ಫಾರೂಕ್ ಅವರು, ಯಾಕಂದ್ರೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಈ ಬಾರಿ ಪ್ರವಾಹ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈಗ ಪ್ರವಾಹದ ಒಂದು ಪರಿಸ್ಥಿತಿಯ ನಿರ್ಮಾಣವಾಗಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರುವಂತದ್ದು ಅಗತ್ಯವಾಗಿದೆ. ಯಾಕಂದ್ರೆ ಇಂಥ ಎಚ್ಚರಿಕೆ ಕ್ರಮಗಳನ್ನ ಕೊಡ್ತಾ ಇದ್ದಾರೆ, ರಜೆಯನ್ನ ನೀಡ್ತಾ ಇದ್ದಾರೆ, ಎಲ್ಲವೂ ಕೂಡ ಹೌದು. ಸೊ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಈ ಕುರಿತಾಗಿ ಏನ್ ಹೇಳ್ತೀರಾ? ಒಂದು ಕರೆ ಇದೆ, ಕರೆಯನ್ನ ಸ್ವೀಕರಿಸೋಣ ಮೊದಲಾಗಿ. ಹಲೋ ನಮಸ್ತೆ. ಹಲೋ ನಮಸ್ತೆ. ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಸರ್, ಈಗಾಗಲೇ ನೆರೆ ಪೀಡಿತ ಪ್ರದೇಶಗಳಿಗೆ ಸಹಾಯವನ್ನ ನೀಡುವಂತ ನಿಟ್ಟಿನಲ್ಲಿ ನಮ್ಮ ಊರಿನ ಯುವಕ ಮಂಡಳದವರು ಸಜ್ಜಾಗಿದ್ದಾರೆ. ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ನಮ್ಮ ಊರಿನ ಹಾಗೂ ಪರ ಊರಿನ ಈ ನೆರೆ ಸಮಯದಲ್ಲಿ ಸಹಕರಿಸುವಂತ ಎಲ್ಲಾ ಸಂಘ ಸಂಸ್ಥೆಗಳಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಅಲ್ಲದೆ ಅವರು
ಎಲ್ಲಾ ಕಡೆ ಹೋಗಿ ಇದು ಮಾಡ್ತಾ ಇದ್ದಾರೆ. ನಾನು ಹೋದ್ಸಲ ಕೊಡಗಿನಲ್ಲಿ ತುಂಬವಾಗಿ ಇದ್ದೆ. ಕೊಡಗಿನಲ್ಲಿ ಹೊರಗಿನವರು ಅವರು ಇವರು ಬಂದು ತುಂಬಾ ಸಹಕಾರ ಮಾಡಿದ್ದಾರೆ. ಆದ್ರೆ ಈಗ್ಲೂ ಅಲ್ಲಿ ನೋಡಿ ಏನು ಹೋಗಿದೆ ಅದನ್ನು ಈ ತನಕವೂ ಪೂರ್ತಿ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಯಾವ ಸಂಸ್ಥೆಯಿಂದಲೂ ಆಗುದಿಲ್ಲ. ಅದಕ್ಕೆ ಸರ್ಕಾರ ಕೈಯಾಗಬೇಕು. ನನ್ನದು ಒಂದು ಹೇಳಿದ್ರೆ, ಈ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಯಾ ಪೈಸೆಯನ್ನು ಕೊಡಬಾರದು. ತಮ್ಮ ಆಯಾಯ ಜಿಲ್ಲೆಗಳಲ್ಲಿ ಡಿಸಿಗೆ ಅಧಿಕಾರ ಕೊಟ್ಟು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು ಆ ಪರಿಹಾರ ನೀಡುವವರು ತುಂಬಾ ನೀಡಿದ್ದಾರೆ. ನಿಜವಾಗಿ ಕೊಡಗಿಗೆ ಮುಖ್ಯಮಂತ್ರಿ ಪರಿಹಾರಕ್ಕೆ ಬಂದ ಹಣ 2 ಕೊಡಗನ್ನು ಸರಿ ಮಾಡಬಹುದಿತ್ತು. ಆದ್ರೆ ಈಗಲೂ ಒಂದು ಕೊಡಗು ಸರಿಯಾಗಿಲ್ಲ. ಪುನಃ ಈ ಸಲ ಅದೇ ಆಗ್ತಾ ಉಂಟು. ಆದ್ರೆ ನಾವು ಸಣ್ಣ ಸಂಸ್ಥೆಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಆ ಬಟ್ಟೆ ಅವರನ್ನ ಒಂದು ಕಡೆ ಬಿಡುದು, ಗಂಜಿ ಕೇಂದ್ರ ಅದಷ್ಟೇ, ಅಷ್ಟಕ್ಕಷ್ಟೇ. ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಇದು ಸಾಧ್ಯ ಆಗ್ಬೇಕು. ನಾವು ಸಿಕ್ಕಾಪಟ್ಟೆ ಜನ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಅಂತೇಳಿ ಬ್ಯಾಂಕಿನವರು ಅವರು ಇವರು ಕೊಡ್ತಾರೆ. ಆ ಮುಖ್ಯಮಂತ್ರಿ ಪರಿಹಾರ ಯಾರು ಈ ತನಕ ಯಾರು ಕೇಳುವವರಿಲ್ಲ, ಕೇಳಿಲ್ಲ, ಆಗಿಲ್ಲ. ಆದ್ದರಿಂದ ಮುಖ್ಯಮಂತ್ರಿ ಪರಿಹಾರಕ್ಕೆ ಯಾರು ಇಂಥ ಸಮಯದಲ್ಲಿ ವರದಿಯನ್ನು ಮಾಡಿ ಎಷ್ಟು ನಮ್ಮಲ್ಲಿ ಸಾಧ್ಯ ಬಂದಿದೆ ಅದ 85% ಆದ್ರೂ ಅದಕ್ಕೆ ಖರ್ಚು ಮಾಡಿ ಕಟ್ಟುವಲ್ಲಿ ಸಹಕರಿಸಬೇಕು. ಹೌದು ಸರ್, ಹೌದು. ನೀವು ಕರೆಕ್ಟ್ ಲೆಕ್ಕ ನೋಡಿ. ನಾ ಕೊಡಗಿದ್ದು ಒಂದೇ ಹೇಳ್ತಾ ಇದ್ದೆ ನಿಮ್ಗೆ. ಮುಖ್ಯಮಂತ್ರಿ ಪರಿಹಾರಕ್ಕೆ ಬಂದ ಹಣ ಮತ್ತು ಅಲ್ಲಿ ಸರ್ಕಾರದಿಂದ ಖರ್ಚಾದ ಹಣ, ಅದು ಸರ್ಕಾರದಿಂದ, ಪರಿಹಾರ ನಿಧಿಯಿಂದ ಅಲ್ಲ. ಹಾಗಾದ್ರೆ ಈ ಪರಿಹಾರ ನಿಧಿ ಎಂಬುದು ಯಾಕೆ? ಅದಕ್ಕೋಸ್ಕರ ಮುಖ್ಯಮಂತ್ರಿ ಪರಿಹಾರ ನಿಧಿ ಯಾರೂ ಕಳಿಸಬಾರ್ದು ನೋಡಿ. ಇಂಥ ಸಂಘ ಸಂಸ್ಥೆಗೆ ಅವರಿಗೆ ಬೇಕಾಗಿ ಅವರ ಜನರಿಗೆ ಅವರು ತೆಗೆದುಕೊಳ್ಳುವಂತೆ ಅವರ ವಾಹನಗಳನ್ನು ಸಂಪರ್ಕಿಸುವಂತೆ ಮಾಡಿ ಆ ರೀತಿ ಮಾಡ್ಬೇಕಷ್ಟೇ. ಎಸ್, ಧನ್ಯವಾದ ಸರ್. ಒಂದು ಉತ್ತಮವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರಿ. ಎಸ್, ಫಾರೂಕ್ ಅವರು ಈಗಾಗಲೇ ಹೇಳ್ತಾ ಇದೆ, ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾಗಿ ಅಲ್ಲ, ಜನರು ಎಚ್ಚರಿಕೆಯಿಂದ ಇರಬೇಕು. ಅಂದ್ರೆ ಅವರು ಈಗ ತಮ್ಮ ಆಸುಪಾಸಿನಲ್ಲಿ ಇರುವ ಈ ನಾಲೆಗಳು ಅದರ ಬಗ್ಗೆ ಸ್ವಲ್ಪ ಇದಿರಬೇಕು. ಯಾಕಂದರೆ ಅದು ಬ್ಲಾಕ್ ಆಗಿಬಿಟ್ರೆ ಅದರ ಹರಿಯುವ ನೀರು ಬರುವುದು ಸಿಟಿಯ ಒಳಗೇನೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಆ ಥರನೇ ಆಗಿದೆ. ಗೋಕಾಕ್ ಆಲ್ಮೋಸ್ಟ್ ಇದಾಗಿಬಿಟ್ಟಿದೆ. ನಮ್ಮದು ದಕ್ಷಿಣ ಕನ್ನಡವೂ ಮುಂದಿಗೆ, ನಮ್ಮ ಉಡುಪಿಯೂ ಹಾಗೇನೆ ಪರಿಸ್ಥಿತಿ. ಯಾಕಂದರೆ ಈಗ ನಮಗೆ ಇಲ್ಲಿ ಅಷ್ಟೇನು ಇದಾಗ್ತಿಲ್ಲ. ಸಮುದ್ರ ಪಕ್ಕದಲ್ಲಿದೆ. ಏನು ಇದು ಬಂದರೆ, ನೀರು ಬಂದರೆ, ನಮ್ಮ ನೆರೆ ಬಂದರೂ ದೊಡ್ಡ ದೊಡ್ಡ ತೋಡುಗಳಿವೆ, ಅದರಿಂದ ಹರಿದು ಸಮುದ್ರಕ್ಕೆ ಸೇರ್ತವೆ. ಆದರೆ ಯಾವುದಕ್ಕೂ ನಾವು ಎಚ್ಚರ ಇದ್ದರೆ ಒಳ್ಳೆಯದು. ಈಗ ಕಲ್ಸಂಕ ತೋಡು ನಮ್ಮ ಆಸುಪಾಸಿನದು, ಉಡುಪಿಯ ನಗರದ ಭಾಗದಲ್ಲಿರುವ ಕಲ್ಸಂಕ ತೋಡು, ಅದು ಮೊದಲು ಇಲ್ಲಿ ನಮ್ಮ ನೆರೆ ಬಂದು ಎಲ್ಲ ಸಿಟಿ ಬಸ್ ಸ್ಟ್ಯಾಂಡ್ವರೆಗೆ ನೀರು ಬರ್ತಿತ್ತು. ಈಗ ಅದಕ್ಕೆ ತಕ್ಕಾಗಿ ಅಗಲ ಮಾಡಿ ಎಲ್ಲ ಉಳಿತಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಆ ಥರ ನಗರದೊಳಗೆ ಇರುವ ಎಲ್ಲ ನಾಳೆಗಳನ್ನು ಸ್ವಲ್ಪ ಸ್ವಚ್ಛವಾಗಿಟ್ಟು, ಅಂದ್ರೆ ಮಳೆ ಬರುವ ಮೊದಲು ಜನರು ಎಚ್ಚೆತ್ತುಕೊಳ್ಬೇಕು ಅಷ್ಟೇ. ಅದಕ್ಕೆ ಪ್ರತಿ ವರ್ಷ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ಈ ಸಮಸ್ಯೆ ಅದು ತಪ್ಪಿದ್ದಲ್ಲ. ಈಗ ನೋಡಿ, ಈಗ ಉತ್ತರ ಕನ್ನಡದಲ್ಲಂತೂ ಬಹಳ ನಷ್ಟ ಸಂಭವಿಸಿದೆ. ಬೆಳಗಾವಿ, ಗೋಕಾಕ್, ಅದು ನೋಡಿದ್ರೂ ಪಾಪ ಅಂಥ ಜನಗಳ ಪಾಡಿ ಏನು ಇರ್ಬೋದು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಮಲಗಲಿಕ್ಕೆ ಅವರಿಗೆ ಅಂದರೆ ಮನೆಯಲ್ಲಿ ಒಳಗಿರ್ಬೇಕಲ್ಲ, ಸ್ವಲ್ಪ ಮನೆ ಒಳಗಿರ್ಬೇಕು. ಮತ್ತೆ ಅವರಿಗೆ ಗಂಜಿ ಕೇಂದ್ರನೇ ಇದೆ, ಮತ್ತೇನು ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರ್ಬೋದು. ಪಾಪ ಅವ್ರದ್ದು ಬಹಳ ಸ್ಥಳಾಂತರ ಮಾಡ್ತಾ ಇದ್ದಾರೆ, ಆಸ್ತಿ ನಷ್ಟ ಕೂಡ ಸಂಭವಿಸಿದೆ, ತುಂಬಾ ಎಲ್ಲವನ್ನ ಕೂಡ ಸರ್ವಸ್ವವನ್ನ ಕೂಡ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕದಲ್ಲಿ ಸಂತ್ರಸ್ತರಿಗೆ ಸ್ಪಂದನೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ನಮ್ಮ ಊರಿನ ಯುವಕ ಮಂಡಳದವರು ಸಜ್ಜಾಗಿದ್ದಾರೆ. ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ಅವರಿಗೆ ಅಭಿನಂದನೆಗಳು ಸರ್. ಮತ್ತೆ ಎಲ್ಲ ಕಡೆ ಸ್ವಯಂ ಸೇವಕರು ಮಸೀದಿ, ದೇವಸ್ಥಾನ, ಚರ್ಚ್ಗಳಲ್ಲಿ ಅಲ್ಲಲ್ಲಿ ಸಂಗ್ರಹ ಮಾಡ್ತಿದ್ದಾರೆ ಅವರಿಗೆ ಬೇಕಾದ ಬಂದ ನೆರವುಗಳನ್ನು. ಮತ್ತೊಂದು ವಿಷಯ, ಕೆಲವೆಲ್ಲ ಈ ಪ್ರಾಜೆಕ್ಟ್ ಎಲ್ಲ ಬರ್ತದಲ್ಲ ಸರ್, ಹೌದು, ಈ ನೀರಾವರಿ ಆಧಾರಿತ, ಕೃಷಿ ಆಧಾರಿತ ಅಂತ ಭೂಮಿಯಲ್ಲಿ ಕೆಲವು ಪ್ರಾಜೆಕ್ಟ್ ಬರ್ತದೆ. ಅದರಿಂದ ಕೆಲವು ದುಷ್ಪರಿಣಾಮ ಎಲ್ಲ ಆಗ್ತದೆ ನದಿಯಲ್ಲಿ. ಅಂತ ಪ್ರಾಜೆಕ್ಟ್ ಎಲ್ಲ ಆಗುವ ಮುಂಚೆನೆ ನಾವು ಎಚ್ಚೆತ್ಕೊಳ್ಬೇಕಾಗ್ತದೆ ಜನರು. ಅದರ ಪರಿಣಾಮ ನಂತರ ಗೊತ್ತಾಗ್ತದೆ. ಹೌದು, ಅವೈಜ್ಞಾನಿಕ ಯೋಜನೆಗಳು ಅಂತ ಹೇಳ್ತೀವಲ್ಲ, ಅದರ ಒಂದು ಪರಿಣಾಮ ಅಂತ. ಅದೇ ಶರಾವತಿಯಲ್ಲಿ ನದಿ ತಿರುವು ಅಂತದೆಲ್ಲ ಹೌದು ಎಷ್ಟೋ ಕೋಟಿ ಗಟ್ಟಲೆ ಆಗಿ ಮಾಡ್ತಾರೆ. ಅದರಲ್ಲಿ ಯಾರಿಗೆ ಲಾಭ ಹೇಳಿದ್ದಾರೆ? ಇಂಥದೆಲ್ಲ ಊರೆಲ್ಲ ಮುಳುಗಡೆ ಆದ್ರೆ ಪ್ರಾಜೆಕ್ಟ್ ನಮ್ಗೆ ಬೇಕಾ? ಹೌದು ಸರ್, ಅದರಲ್ಲಿ ಒಂದು ತಿಳುವಳಿಕೆ ಬರ್ಬೇಕು. ಅಂದ್ರೆ ಎಲ್ಲರೂ ಒಟ್ಟಾಗ್ಬೇಕು, ಇಂಥ ಪ್ರಾಜೆಕ್ಟ್ಗೆಲ್ಲ ವಿರೋಧ ಮಾಡ್ಬೇಕು. ಅದು ಆದ್ಮೇಲೆ ಉಂಟಲ್ಲ, ಅವರು ಹೋಗಿರ್ತಾರೆ ಇಲ್ಲಿ ಮುಳುಗಡೆ ಆಗೋದು ಪಾಪ ಜನರು. ಅವ್ರದ್ದು ಮತ್ತೆ ಜೀವಕ್ಕೆ ಒಂದು ಬೆಲೆ ಕೊಟ್ಟು ಎಷ್ಟು ಒಳ್ಳೆ ರೀತಿಯಲ್ಲಿ ಅವರಿಗೆ ಫೆಸಿಲಿಟಿ ಕೊಟ್ಟು ಜೀವ ಉಳಿಸ್ಲಿಕ್ಕೆ ಆಗ್ತದೆ. ಹೆಲಿಕಾಪ್ಟರ್
ಮೇಲೆ ಮಾಡುವಂತ ಪ್ರಯೋಗಗಳ ಒಂದು ರಿಸಲ್ಟ್ ಇದೆ. ಪರಿಣಾಮ ನೋಡಿ ಇದೇ ರೀತಿ ಬರ್ತಾ ಇರ್ತದೆ. ನೋಡಿ ಈಗ ಮಳೆ ಕಮ್ಮಿ ಉಂಟಂತ ಕಪ್ಪೆ ಮದುವೆ ಮಾಡಿದ್ರು. ನಾನು ಅಂದ್ರೆ ಆ ರೀತಿ ಹೇಳುದಲ್ಲ, ಒಂದು ವಿಷಯ ಎಂತ ಗೊತ್ತುಂಟ, ಈಗ ಮಳೆ ಬರ್ತದೆ, ನಮ್ಮ ಬೇರೆ ಟೈಮಿಗೆ ಬರುದಿಲ್ಲ, ಬೇರೆ ಟೈಮಿಗೆ ಬರ್ತದೆ. ನಮ್ಗೆ ಕೃಷಿ ಮಾಡ್ಲಿಕ್ಕೆ ಇಲ್ಲ, ಆಗ ತರಕಾರಿ ಬೆಲೆ ಎಲ್ಲ ಏರಿಕೆ ಆಗ್ತದೆ. ತುಂಬಾ ವಿಷಯ ಉಂಟು. ಮತ್ತೆ ಒಂದು ಯಾವುದೇ ಪ್ರಾಜೆಕ್ಟ್ ಮಾಡ್ಲಿ ಅಲ್ಲಿ ಜನರದ್ದು ವಿಶ್ವಾಸ ತೆಗೆದುಕೊಳ್ಬೇಕು ಈ ಜನ ಪ್ರತಿನಿಧಿಗಳು. ಈಗ ಶರಾವತಿ ಬಗ್ಗೆ ಚರ್ಚೆ ಆಗ್ತದೆ, ನಿಮ್ಮ ಟಿವಿಯಲ್ಲಿ ನಾನು ಮಾತನ್ನು ಆ ದಿನ ನೋಡಿದ್ದೆ. ಅಂತ ಪ್ರಾಜೆಕ್ಟ್ ನಮ್ಗೆ ಬೇಕು ಸರ್. ಹೌದು ಸರ್, ಹೌದು. ನೋಡಿ, ಕೃಷಿ ಆಧಾರಿತ ಭೂಮಿಯೇ ಹೋಗುದು ನಮ್ದು, ನೀರಾವರಿ ಆಧಾರಿತ ಭೂಮಿಯೇ ಹೋಗುದು. ನದಿಗಳಲ್ಲಿ ಅಲ್ಲಿ ಬೆಳೆದಿದ್ದೆಲ್ಲ ಮಾಡಿ ಮುಂದಿನ ಪರಿಣಾಮ ಮಾತ್ರ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ನಾವು ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗುವಂತ ಒಂದು ವಿಚಾರ. ಯಾಕಾಗ್ತದೆ ನೋಡಿ, ಅದಕ್ಕೆ ಕೆಲವೊಂದು ಪರ್ಟಿಕ್ಯುಲರ್ ವರ್ಗಕ್ಕೆ ಮಾತ್ರ ಹಣ ಆಗುದು ಅಷ್ಟೇ. ಹೌದು ಸರ್, ಹೌದು. ನಾವೆಲ್ಲ ಕರ್ತೇವೆ ಸರ್, ನಾವೆಲ್ಲ ಯಾರ್ದು ಉಂಟಲ್ಲ ನಮ್ಮ ಜನರಿದ್ದಾರೆ, ನಿಜವಾಗಿ ಹೇಳ್ತೇನೆ, ಒಳ್ಳೆ ಜನರು. ನಮ್ಮನ್ನು ಈ ಬೇರೆ ಬೇರೆ ವಿಷಯದಲ್ಲಿ ಡೈವರ್ಟ್ ಮಾಡಿಬಿಡ್ತಾರೆ ಅವರು. ಹೌದು ಸರ್, ಹೌದು. ಹೆಚ್ಚಿರ್ತಾರೆ ನಿಮ್ಮ ಮಾಧ್ಯಮ. ನಾನು ಸ್ಪಂದನ ನಾನೊಂದು ಅಭಿಮಾನಿ, ಪ್ರತಿ ಸಲ ಸ್ಪಂದನಕ್ಕೆ ನಾನು ಫೋನ್ ಮಾಡಿ ಮಾತಾಡ್ತೇನೆ. ಹೌದು ಸರ್, ಹೌದು. ಮಾತಾಡಿದ್ರೆ ನಮ್ಗೆ ಒಂದು ಹಗುರ ಆಗ್ತದೆ. ಹೌದು ಸರ್, ಹೌದು. ಅಂದ್ರೆ ಇಂಥ ಪರಿಸ್ಥಿತಿ ಬಂದ್ರೂ ಕೂಡ ಜನರು ಒಗ್ಗಟ್ಟಾಗ್ತಾ ಇದ್ದಾರೆ, ಜನರು ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಜಾತಿ ಮಾತಾಡೋದಿಲ್ಲ. ಹೌದು. ಇಂಥ ಸಂದರ್ಭದಲ್ಲಿ ಜಾತಿಯ ಒಂದು ಯೋಚನೆ ಕೂಡ ಬರೋದಿಲ್ಲ ಯಾರಿಗೂ ಕೂಡ. ಬರೋದಿಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಅವರಿಗೆ. ಹೌದು ಸರ್, ಹೌದು. ಮಧ್ಯದಲ್ಲಿ ಇವತ್ತು ಕೆಲವೆಲ್ಲ ಕಲೆಕ್ಷನ್ ಮಾಡಿದ್ರು, ಇಲ್ಲಿ ಬ್ರಹ್ಮಾಂಡದಲ್ಲಿ, ಉಡುಪಿಯಲ್ಲಿ ಎಲ್ಲ. ಇಂತ ಮಾಡುವವರಿಗೆಲ್ಲ ನಾವು ಸಪೋರ್ಟ್ ಮಾಡ್ಬೇಕು. ಹೌದು ಸರ್, ಹೌದು. ಯಾರೇ ಇರ್ಲಿ, ಯಾವ ಜಾತಿ ಇರ್ಲಿ, ಯಾವ ಧರ್ಮ, ನಮ್ಗೆ ಯಾವ ಪಕ್ಷದ ನಮ್ಗೆ ಅಗತ್ಯ ಇಲ್ಲ. ಎಷ್ಟು ಜನ ನೋಡಿ, ಅವ್ರಿಗೆ ಒಂದು ಚಾ ಇಲ್ಲ, ತಿಂಡಿ ಇಲ್ಲ, ಮೆಡಿಸಿನ್ ಇಲ್ಲ, ನೀರಿಲ್ಲ, ಪಾಪ ಎಂದು ಕುಡಿಲಿಕ್ಕೆ ನೀರಿಲ್ಲ ಪಾಪ. ಹೌದು ಸರ್, ಹೌದು. ಅಂತ ಬಗ್ಗೆ ನೋಡಿ, ನಾವು ಮಾನವತೆಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಹೌದು ಸರ್, ಹೌದು. ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಒಂದು ಉತ್ತಮವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಎಸ್ ಬಾಲಕೃಷ್ಣ ಅವರು ಈಗಾಗಲೇ ಹೇಳಿದ್ರು, ಮಾನವೀಯತೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾಣ ಸಿಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಆಗಿದ್ರು ಕೂಡ ಜನರು ಒಗ್ಗಟ್ಟಾಗಿದ್ದಾರೆ. ನಮ್ಮ ರಾಜ್ಯದ ಜನರು, ನಮ್ಮ ತರೇನೇ ಜೀವಿಗಳು ಕೂಡ ಅವರಿಗೆ ಸ್ಪಂದನೆಯನ್ನ ನೀಡಬೇಕು, ಪರಿಹಾರವನ್ನ ನೀಡಬೇಕು ಅಂತ ನಿಮ್ಮ ಸಂಘದವರು ಕೂಡ ಒಗ್ಗಟ್ಟಾಗಿದ್ದೀರಾ. ಇಂಥ ಪರಿಸ್ಥಿತಿ ಬಂದರೂ ಕೂಡ ಒಗ್ಗಟ್ಟನ್ನ ನಾವೆಲ್ಲರೂ ಕೂಡ ಮೆರಿತಾ ಇದ್ದೇವೆ. ಈ ಕುರಿತಾಗಿ ಏನು ಹೇಳ್ತೀರಾ? ಮಾನವೀಯತೆ ಅನ್ನೋದೇ ಈಗ ಒಂದು ಸಮಾಜದ ಬೆಳವಣಿಗೆ ಹೇಳುದು ವಿಶ್ವಾಸ ಮತ್ತು ನಂಬಿಕೆಯ ಮೇಲೆ. ಅಲ್ಲಿ ಜಾತಿ ಧರ್ಮ ಯಾವುದೇ ಪ್ರಶ್ನೆನೇ ಇಲ್ಲ. ಯಾಕೆಳಿದ್ರೆ ಅಪ್ಪ ಮಗನ ಮೇಲೆ ನಂಬಿಕೆ ಇಟ್ಟರೆ ಮನೆಯಲ್ಲಿ ಮಲಗಬಹುದು, ಇಲ್ಲದ್ರೆ ಏನೋ ಸಮಾಜಘಾತಕ ಕೃತ್ಯಗಳಾಗ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಆ ವಿಶ್ವಾಸ ಮತ್ತು ನಂಬಿಕೆಯ ಮೇಲೆ ಇಡೀ ಸಮಾಜವನ್ನ ಕಟ್ಟಿದ್ರೆ ಅಲ್ಲಿ ಜಾತಿ ಧರ್ಮದ ಯಾವುದೇ ಘರ್ಷಣೆಗಳಿಗೆ ಅವಕಾಶನೇ ಇಲ್ಲ ಅಂತ ಹೇಳ್ಬೋದು. ಅವರು ಹೇಳಿದ್ದಕ್ಕೆ ಪೂರಕವಾಗಿ ಈ ಪ್ರಕೃತಿಯ ಮೇಲೆ ಅಂತ ಏನೋ ಅವರು ಈಗ ಯೋಜನೆಗಳು, ಅವೈಜ್ಞಾನಿಕ ಯೋಜನೆಗಳು. ಈಗ ನನ್ನ ಪ್ರಕಾರ ಉಡುಪಿ ನಗರ ಪ್ರದೇಶದ ಒಳಗಿರುವವರಿಗೆ ಎಷ್ಟೋ ಮಂದಿಗೆ ಉಡುಪಿಯಲ್ಲಿಯೇ ಒಂದು ನದಿ ಹುಟ್ಟಿ ಸಮುದ್ರವನ್ನು ಸೇರ್ತದೆ ಅನ್ನೋ ವಿಷಯವೇ ಗೊತ್ತಿರ್ಲಿಕ್ಕಿಲ್ಲ. ಉದಾಹರಣೆಗೆ ನಮ್ಮ ಇಂದ್ರಾಣಿ ನದಿಯಲ್ಲಿ ನಮ್ಮ ಸ್ಥಳೀಯ ಆಡಳಿತ ಎಷ್ಟು ಅವೈಜ್ಞಾನಿಕವಾದ ಒಂದು ಯೋಜನೆಯನ್ನ ಮಾಡಿದೆ ಹೇಳಿದ್ರೆ, ಇಡೀ ಉಡುಪಿ ನಗರದ ತ್ಯಾಜ್ಯ ಸಂಸ್ಕರಣೆಯ ಪೈಪನ್ನ ಇಂದ್ರಾಣಿ ನದಿಯಲ್ಲಿ ವೆಟ್ವೆಲ್ಗಳ ಸಮೇತ ನಿರ್ಮಾಣ ಆಗಿದೆ. 1982ರಲ್ಲಿ ಉಡುಪಿಯಲ್ಲಿ ಒಂದು ಅತ್ಯಂತ ಭೀಕರವಾದ ಮಳೆಯನ್ನ ಎದುರಿಸಿದೆ. ಪ್ರಾಣಹಾನಿ ಕೂಡ ಆಗಿದೆ. ಯಾಕಂದ್ರೆ ನನ್ನ ಮನೆ ಎದುರಲ್ಲೇ 4 ಮಂದಿ ಸತ್ತಿದ್ದಾರೆ ನೆರೆಯಲ್ಲಿ, ಆ 82ರ ನೆರೆಯಲ್ಲಿ. ಆ ಇಡೀ ನೆರೆಗೆ ಕಾರಣ ಇಡೀ ಸ್ಥಳೀಯ ಆಡಳಿತದ ಅವೈಜ್ಞಾನಿಕ ಯೋಜನೆ ಕಾರಣ. ಇಡೀ ಮ್ಯಾನ್ ಹೋಲ್ಗಳು ಬ್ಲಾಕ್ ಆಗಿ ಅದರಲ್ಲಿ ಕಸ ಸಿಕ್ಕಿಕೊಂಡು ಇಡೀ ಉಕ್ಕೇರಿ ನದಿ, ಇಡೀ ಯೋಜನೆ ಫಲಪ್ರದವಲ್ಲ. ಈಗಲೂ ಕೂಡ ಅದೇ ಯೋಜನೆ ಕಂಟಿನ್ಯೂ ಇದೆ. ಯಾಕೆಂದ್ರೆ ಒಂದು ನದಿಯಲ್ಲಿ ವೆಟ್ವೆಲ್ ಮಾಡಬಾರ್ದು ಅನ್ನೋದು ಸ್ಥಳೀಯ ಆಡಳಿತದ ಒಬ್ಬ ತಾಂತ್ರಿಕ ಪರಿಣತಿ ಪಡೆದಂತ ಒಬ್ಬ ಇಂಜಿನಿಯರ್ಗೆ ಗೊತ್ತಿದೆಯೋ ಇಲ್ವೋ ಅನ್ನೋ ಪ್ರಶ್ನೆ. ಆಮೇಲೆ ನದಿ ತಿರುಗಿಸಂತ ಅವೈಜ್ಞಾನಿಕ ಯೋಜನೆ ಮಾಡದೇ ಇರ್ತಾರೆ ಅವರು. ಇವತ್ತಿಗೂ ಕೂಡ ಉಡುಪಿ ನಗರಸಭೆ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿಲ್ಲ. ಈ ವರ್ಷ ಅಲ್ಲದಿದ್ರು ಈಗ ಒಂದು 30 ವರ್ಷ 40 ವರ್ಷ ಆಗಿರ್ಬೋದು, ಇನ್ನೊಂದು 10-15 ವರ್ಷದೊಳಗಾದ್ರೂ ಒಂದು ಸಲ ಪ್ರಕೃತಿ ಮುನಿಸ್ಕೊಂಡು ಅದನ್ನು ತೀರಿಸಿಕೊಳ್ಳುವುದು ಉಡುಪಿಯಲ್ಲಿಯೂ ಕೂಡ ಶತಸಿದ್ಧ. ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಸಮುದ್ರ ಇದೆ, ಹಾಗಾಗಿ ನಾವು ಯಾವುದೇ ಸಮಸ್ಯೆ ಅನುಭವಿಸ್ತಾ ಇಲ್ಲ. ಯಾಕಂದ್ರೆ ನಮಗೆ ಒಂದು ಸಲ ಬರತಾ ಆದ್ರೆ ಇನ್ನೊಂದ್ಸರಿ ಇಳಿತಾ ಇದೆ, ಆದಷ್ಟು ಶೀಘ್ರವಾಗಿ ನೀರು ಇಳಿದು ಹೋಗುತ್ತೆ. ಆದ್ರೂ ಕೂಡ 82ನ ನೆರೆ ಸಾಮಾನ್ಯ ಒಂದು 16-18 ಗಂಟೆಗಳ ಕಾಲ ತಟಸ್ಥವಾಗಿತ್ತು. ಅದೇ ಪರಿಸ್ಥಿತಿ ಮುಂದೆಯೂ ನಿರ್ಮಾಣ ಆಗ್ಬೋದು. ಯಾಕೆ ಹೇಳಿದ್ರೆ ಇಂದ್ರಾಣಿಯಲ್ಲಿಯೂ ಕೂಡ ಈಗ ಪರಿಸ್ಥಿತಿ ಸೂಕ್ತವಾಗಿಲ್ಲ. ಯಾವುದೇ ಹೂಳೆತ್ತುವಂತ ಸಮರ್ಪಕವಾದ ಯಾವುದೇ ಕಾರ್ಯವನ್ನ ಸ್ಥಳೀಯ ಆಡಳಿತ ಕೈಗೊಳ್ತಾ ಇಲ್ಲ. ಎಷ್ಟೋ ವರ್ಷ ಆಯ್ತು ಹೂಳೆತ್ತದೆ, ಅದರಲ್ಲಿ STP ಪ್ಲಾಂಟ್ ಇರ್ಬೋದು, ನಿಟ್ಟೂರಿನದ್ದು, ಅದರ ತ್ಯಾಜ್ಯವನ್ನು ಅದಕ್ಕೆ ಬಿಡ್ತಾ ಇದೆ. ಎಷ್ಟು ಮಲಿನ ಮಾಡ್ಲಿಕ್ಕೆ ಆಗ್ತಾ ಇದೆ ಉಡುಪಿಯ ನಗರದಲ್ಲಿ, ಆ ನದಿಯನ್ನು ಅಷ್ಟು ಮಲಿನ ಮಾಡ್ತಾ ಇದೆ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಸರ್ ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪರಾಜ್ ಹೇಳಿ ಮೂಡಬೇಟಿಂದ ಕರೆ ಮಾಡ್ತಿದ್ದೇವೆ. ಎಸ್ ಸರ್, ಈಗಾಗಲೇ ನಮ್ಮ ಸ್ಥಳೀಯ ಯುವಕರ ಒಂದು ಸಂಘಟನೆ ಅನ್ನುವಂಥದ್ದು ಉತ್ತರ ಕರ್ನಾಟಕದ ಜನರಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಸಜ್ಜಾಗಿದ್ದಾರೆ. ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಹೆಮ್ಮೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಊರಿನ ಜನ. ನೋಡಿ ಭಾರಿ ಖುಷಿ ಆಗ್ತಿದೆ. ನಮ್ಮವರ ಜನ ಇವರೆಲ್ಲ ಇಷ್ಟೊಂದು
ಜನ ಇದ್ದಾರೆ ನಮ್ಮ ಊರಲ್ಲಿ, ಯಾರು ಮುಂದೆ ಬರ್ಲಿಲ್ಲ ಇದಕ್ಕೆಲ್ಲ. ಇವರು ನಮ್ಮ ಊರಿನವರೆಲ್ಲ ಮಾಡಿ ನೋಡಿ ತುಂಬಾ ಖುಷಿ ಆಗ್ತದೆ ಇವರಿಗೆ ಟಿವಿಯಲ್ಲಿ ನೋಡಿ ಮಾಡುವ ಕೆಲಸ ನೋಡಿ. ಇವರಿಗೊಂದು ನಾವು ಎಲ್ಲ ಒಟ್ಟು ಸೇರಿ ಸಹಾಯ ಮಾಡ್ಬೇಕಿದಕ್ಕೆಲ್ಲ ಕೆಲಸಕ್ಕೆ. ಒಂದು ಬಾರಿ ಖುಷಿಯಾಗಿದೆ ಇದೊಂದು ನೋಡಿ ನಮ್ಗೆ. ಹೌದು ಹೌದು ಹೌದು, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಂತ್ರಸ್ತರಿಗೆ ನೆರವನ್ನ ನೀಡುವಂತ ನಿಟ್ಟಿನಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಯೋಜನೆ ಇದು. ಎಲ್ಲರೂ ಕೂಡ ಇದಕ್ಕೆ ಉತ್ತಮವಾಗಿ ಸ್ಪಂದನೆಯನ್ನ ನೀಡಬೇಕಾಗಿರುವಂತದ್ದು ಅಗತ್ಯವಾಗಿದೆ. ಹೌದೌದು, ಇವರಿಗೆ ನೋಡಿ ಬೇರೆ ವರ್ಷ ಮುಂದೆ ಬರಬೇಕಾಗಿ, ಕೈ ಜೋಡಿಸಿ ಮುಂದೆ ಬರಬೇಕಾಗಿ. ಹೌದು, ಒಂದು ಬಾರಿ ಒಂದು ಒಳ್ಳೆ ಕೆಲಸ ಇದು. ಸಂದೇಶ ಒಂದು ಬೇರೆಯವರಿಗೆ ಮುಟ್ಟಿದೆ ಇದು. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಈಗಾಗಲೇ ಹೇಳಿದ ಹಾಗೆ ಪ್ರಕೃತಿಯ ಮೇಲೆ ನಾವು ಮಾಡ್ತಾ ಇರುವಂತಹ ಕೆಲವೊಂದು ಪ್ರಯೋಗಗಳ ಪರಿಣಾಮ ಇದು. ಎಲ್ಲವನ್ನ ಕೂಡ ಪ್ರಕೃತಿಯ ಮೇಲೆ ದೂರದಕ್ಕೆ ಸಾಧ್ಯವಿಲ್ಲ. ಹಿಂದೆ ಮಾಡಿದರ ಒಂದು ಪರಿಣಾಮವನ್ನ ಈಗ ನಾವು ಅನುಭವಿಸ್ತಾ ಇದ್ದೇವೆ ಅನ್ನುವಂಥದ್ದು. ಕಣ್ಣಿಗೆ ಕಾಣದಿರುವಂತದ್ದು ತುಂಬಾ ಇದೆ, ಆದ್ರೆ ಕಣ್ಣಿಗೆ ಕಾಣುವಂತದ್ದು ಕೂಡ ಕೆಲವು ಯೋಜನೆಗಳು ನಮ್ಮ ಕಣ್ಣ ಮುಂದೆ. ಈಗ ಕರೆ ಮಾಡಿದ ವೀಕ್ಷಕರು ಹೇಳಿದ್ರು, ನದಿಗಳನ್ನ ತಿರುಗಿಸುವಂತಹ ಯೋಜನೆಗಳಾಗಿರ್ಬೋದು, ಅಥವಾ ಅಷ್ಟು ದೊಡ್ಡ ಅರಣ್ಯವನ್ನ ನಾಶ ಮಾಡುವಂತಹ ವಿಚಾರದಲ್ಲಿ. ಸೊ ಇದೆಲ್ಲವೂ ಕೂಡ ನಮ್ಗೆ ಈಗ ಒಂದು ರೀತಿಯ ಪರಿಣಾಮವನ್ನ ಬೀರುವಂತಹ ವಿಚಾರ. ಎಸ್ ಜಗದೀಶ್ ಅವರು, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸೊ ನೀವು ಅಲ್ಲಿನ ಒಂದು ಜಿಲ್ಲಾಡಳಿತಕ್ಕೆ ಸಂಪರ್ಕವನ್ನ ಮಾಡಿ ನೆರವನ್ನ ನೀಡುವಂತ ಒಂದು ವಿಚಾರಕ್ಕೆ ಕೈ ಹಾಕಿದ್ದೀರಾ. ಸೊ ಹಿಂದೆ ಕರೆ ಮಾಡಿದಂತಹ ವೀಕ್ಷಕರು ಕೂಡ ಹೇಳಿದ್ರು, ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸಬೇಕು, ನಿಮ್ಮಂತ ಸಂಘಟನೆಗಳಿಗೆ ಒಂದು ರೀತಿಯ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ವಿಚಾರ. ಸೊ ಇಲ್ಲಿಯ ಜಿಲ್ಲಾಡಳಿತ ನಿಮಗೆ ಯಾವ ರೀತಿ ಸ್ಪಂದಿಸಿದೆ ಅಂತ? ಆ್ಯಕ್ಚುಲಿ ನಾವು ಇಲ್ಲೇ ಜಿಲ್ಲಾಡಳಿತಕ್ಕೆ ನಾವು ಇದುವರೆಗೆ ಮಾಹಿತಿ ಕೊಟ್ಟಿಲ್ಲ. ಅಂದರೆ ನಾವು ಇದೆಲ್ಲ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ ನಾವೊಂದು ಶಾಸಕರ ಮುಖಾಂತರ ಅದನ್ನು ಹೋಗುವಾಗ ಒಂದು ಶಾಸಕರ ಮುಖಾಂತರ ಅವರತ್ತು ಉದ್ಘಾಟಿಸಿ ಹಾಗೆ ಹೋಗುವ ಯೋಚನೆ ಮಾಡಿದ್ದೇವೆ. ಅಂದರೆ ಅಗತ್ಯ ವಸ್ತು ಸಂಗ್ರಹಿಸಿ ನಂತರ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟು ಅಲ್ಲಿ ಆ್ಯಕ್ಚುಲಿ ನಾವು ಕುಮಟದಲ್ಲಿ ಗಂಜಿ ಕೇಂದ್ರ ಅಂತ ಹೇಳಬಾರ್ದು, ಆ್ಯಕ್ಚುಲಿ ಸಾಂತ್ವನ ಕೇಂದ್ರ ಉತ್ತಮ ವರ್ಡ್. ಯಾಕಂದರೆ ಗಂಜಿ ಕೇಂದ್ರ ಅಂದರೆ ಅವರಿಗೆ ಸಂತ್ರಸ್ತರಿಗೆ ನಾವೊಂದು ಹೀನ ಥರ ಹೇಳುವ ಶಬ್ದ ಅಂತ ನನಗೆ ಅನಿಸ್ತದೆ. ಗಂಜಿ ಕೇಂದ್ರ ಅನ್ನೋದು ಸಾಂತ್ವನ ಕೇಂದ್ರ ಅಂತ ಹೇಳುವ ದಯವಿಟ್ಟು. ನಾವು ಅಲ್ಲಿಯ ಸಾಂತ್ವನ ಕೇಂದ್ರಕ್ಕೆ ನಾವು ಇವಾಗಲೇ ಸಂಪರ್ಕ ಮಾಡಿದ್ದೇವೆ. ಅಲ್ಲಿ ಅವರು ನಮಗೆ ಅಂದರೆ ಅಲ್ಲಿ ಒಂದು 5-6 ದಿಕ್ಕಲ್ಲಿ ಕೇಂದ್ರ ಆಗಿದೆ. ಅಲ್ಲಿಗೆ ನಾವು ಅಗತ್ಯ ವಸ್ತುಗಳನ್ನು ಮುಟ್ಟಿಸಿ ಅಲ್ಲಿಯ ಸಂತ್ರಸ್ತರು ಯಾರಿದ್ದಾರೆ ಅವರ ಜೊತೆಗೆ ಅವರೀಗ ಅವರ ಪರಿಸ್ಥಿತಿ ಹೇಗಿದೆ, ಅವರ ಮನೆ ಹೇಗಿತ್ತು, ಅವರ ಮುಂಚೆ ಅವರು ಅಂದರೆ ಅವರೀಗ ಅವರ ಮಕ್ಕಳೆಲ್ಲ ಹೇಗೆ ಶಾಲೆಗೆ ಹೋಗೋ ಮಕ್ಕಳ ಅವರ ಪರಿಸ್ಥಿತಿ ಹೇಗಿದೆ, ಅವಾಗೆಲ್ಲ ನಾವು ಒಂದು ಅರ್ಧ 1 ಗಂಟೆ ಅಲ್ಲೇ ನಿಂತು ಅವರೊಟ್ಟಿಗೆ ಮಾತಾಡಿ ಕುಶಲ ವಿಚಾರಿಸಿ ಎಲ್ಲ. ಹಾಗೆ ಲಾಸ್ಟ್ ಟೈಮ್ ಕೊಡಗಿಗೆ ಹೋದಾಗ ಕೂಡ ಆ ಥರ ಮಾಡಿದ್ದೆ. ಲಾಸ್ಟ್ ಟೈಮ್ ಕೊಡಗಿಗೆ ಹೋದಾಗ ಒಂದು ಹೆಂಗಸ ಹೇಳಿದ್ರು, ಅಂದರೆ ಅವರದ್ದು ಮನೆಯಲ್ಲಿತ್ತು, ಅಲ್ಲಿ ಆ ಜಾಗದಲ್ಲಿ ಈಗ ದೊಡ್ಡ ನದಿಯಾಗಿದೆ, ನೀರು ಹೋಗುವ ದೊಡ್ಡ ನದಿಯಾಗಿದೆ. ಅಂದ್ರೆ ಈಗಾಗಲೇ ಕರೆ ಮಾಡಿದಂತ ವೀಕ್ಷಕರು ಕೂಡ ಹೇಳಿದ್ರು, ಇನ್ನೂ ಕೂಡ ಕೊಡಗನ್ನುವಂಥದ್ದೇ ಸರಿಯಾಗಿಲ್ಲ. ಈ ಕುರಿತಾಗಿ ಇನ್ನಷ್ಟು ಕೂಡ ಚರ್ಚೆಯನ್ನ ಮಾಡೋಣ ಒಂದು ವಿರಾಮದ ನಂತರ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕಕ್ಕೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಮ್ಮ ಊರಿನ ಯುವಕರ ತಂಡ ಒಂದು ಸಜ್ಜಾಗಿರುವಂತದ್ದು. ಸೊ ಅಲ್ಲಿರುವಂತಹ ಸಂತ್ರಸ್ತರಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಯೋಜನೆಗಳನ್ನ ಸಹಾಯ ಹಸ್ತದ ರೂಪದಲ್ಲಿ ಕೊಡುವಂತಹ ಕೆಲವು ವಸ್ತುಗಳನ್ನ ಈಗಾಗಲೇ ಸಂಗ್ರಹ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ವಿಚಾರವಾಗಿ ಸ್ಪಂದಿಸುವಂತಹ ಉದ್ದೇಶವನ್ನ ಹೊಂದಿದ್ರೆ ಕರೆ ಮಾಡಿ ಇವರನ್ನ ಸಂಪರ್ಕ ಕೂಡ ಮಾಡಬಹುದು. ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನ ಮಾಡೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ಸಂತ್ರಸ್ತರೊಂದಿಗೆ ನಾವಿದ್ದೇವೆ, ವಿಶೇಷ ಕಾರ್ಯಕ್ರಮ ಇದು. ನಮ್ಮ ಊರಿನ ಯುವಕರ ತಂಡವೊಂದು ಈಗಾಗಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕದಲ್ಲಿ ಸಂತ್ರಸ್ತರು ಅಥವಾ ನೆರೆ ಪೀಡಿತ ಪ್ರದೇಶದಲ್ಲಿರುವಂತಹ ಜನರಿಗೆ ಸಹಾಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಗತ್ಯ ವಸ್ತುಗಳ ಒಂದು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಆಗಸ್ಟ್ 14-15 ಒಳಗೆ ಅಲ್ಲಿಗೆ ತಲುಪಿಸುವಂತಹ ವಿಚಾರದ ಕುರಿತಾಗಿ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಇನ್ನೂ ಕೂಡ ಚರ್ಚೆಯನ್ನ ಮಾಡೋಣ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಎಸ್ ಬಾಲಕೃಷ್ಣ ಅವರೇ, ಕಳೆದ ವರ್ಷ ಕೂಡ ನೀವು ಕೊಡಗಿನವರಿಗೆ ಸ್ಪಂದನೆಯನ್ನ ನೀಡಿದ್ರಿ. ಕೊಡಗಿನ ಜನರು ಕೂಡ ಸಂಕಷ್ಟದಲ್ಲಿದ್ದರು. ಸೊ ಅವರಿಗೆ ಕೂಡ ಸ್ಪಂದಿಸುವಂತ ಕೆಲಸವನ್ನ ನೀವು ಮಾಡಿದ್ರಿ. ಸಾಕಷ್ಟು ಮಾಧ್ಯಮಗಳಾಗಿರ್ಬೋದು, ಇವನ್ ನಮ್ಮ ಮಾಧ್ಯಮದ ಮೂಲಕವೂ ಕೂಡ ನಾವು ಸಹಾಯವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ವಿ. ಸೊ ಕಳೆದ ವರ್ಷ ನೀವು ಯಾವ ರೀತಿಯ ಒಂದು ಸಹಾಯ ಹಸ್ತವನ್ನ ಕೊಟ್ಟಿದ್ರಿ ಅಲ್ಲಿಗೆ ಅಂತ? ಕಳೆದ ವರ್ಷ ಹೇಳಿದ್ರೆ ಒಂದಷ್ಟು ಉದಾಹರಣೆಗೆ ಕೆಂಪತೂರು ಮಹಿಳಾ ಮಂಡಲ ಮತ್ತೆ ಮಟ್ಟು ಕಡ್ಪಾಡಿ ಪಾಂಗಳ ಪರಿಸರದಲ್ಲಿ, ಮತ್ತೆ ನಮ್ಮ ಸ್ಥಳೀಯ ಕೆಲವು ಯುವಕ ಮಂಡಲ ಮಹಿಳಾ ಮಂಡಲಗಳು, ಮತ್ತೆ ಒಂದಷ್ಟು ಸ್ವಸಹಾಯ ಗುಂಪುಗಳು ನಮಗೆ ಮತ್ತೆ ಸಾರ್ವಜನಿಕರು ಒಂದಷ್ಟು ವಸ್ತುಗಳನ್ನು
ಕೊಟ್ಟಿದ್ರು. ಬಟ್ ಅದನ್ನು ಬೈಫರ್ಫಿಕೇಟ್ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಅದು ಮೆಡಿಸಿನ್ ಆಗಲಿ, ಔಷಧ ವಸ್ತುಗಳು ಬೇರೆ, ಮಕ್ಕಳ ಬಟ್ಟೆ ಬರೆಗಳು ಬೇರೆ, ಪುರುಷರದ್ದು ಮಹಿಳೆಯರ ಉಡುಪುಗಳು, ಹೀಗೆ ಬೇರೆ ಬೈಫರ್ಫಿಕೇಟ್ ಮಾಡಿಕೊಂಡು ಅದನ್ನು ಪೂರ್ತಿಯಾಗಿ ಬಾಕ್ಸ್ ಮಾಡಿಕೊಂಡು ಅಲ್ಲಿ ಹೋದ ಮೇಲೆ ಸಾಂತ್ವನ ಕೇಂದ್ರದಲ್ಲಿ ಅವರಿಗೆ ಯಾವುದೇ ಕನ್ಫ್ಯೂಷನ್ ಇರೋದ ಹಾಗೆ, ಫುಡ್ ಐಟಮ್ಸ್ ಆದರೆ ಉದಾಹರಣೆಗೆ ಅಕ್ಕಿ ಆದರೆ ಅಕ್ಕಿ, ಬೇಳೆ ಆದರೆ ಬೇಳೆ, ಬೆಲ್ಲ ಆದರೆ ಬೆಲ್ಲ, ಹೀಗೆ ಬೇರೆ ಬೇರೆ ಬಾಕ್ಸ್ಗಳನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಬರೀ ಅನ್ಲೋಡ್ ಮಾಡುವಂಥ ಕೆಲಸ ಮಾತ್ರ. ಅಲ್ಲಿ ಯಾವ್ದು ಅಗತ್ಯ ಇದೆ ಆ ಕೇಂದ್ರಕ್ಕೆ, ಒಂದಷ್ಟು ಅಕ್ಕಿ ಬೇಕು, ಅಕ್ಕಿ ತೆಗೆದು ಅವ್ರಿಗೆ ಕೊಟ್ವಿ, ಬೆಲ್ಲ, ಇನ್ನೊಂದು ಕೇಂದ್ರದಲ್ಲಿ ಮೆಡಿಸಿನ್ ಅವಶ್ಯಕತೆ ಇತ್ತು, ಅಲ್ಲಿಗೆ ಮೆಡಿಸಿನ್ಗಳು, ಹೀಗೆ ಅದನ್ನು ಬೇರೆ ಬೇರೆಯಾಗಿ ಬೈಫರ್ಫಿಕೇಟ್ ಮಾಡ್ಕೊಂಡು ಹೋದ್ರೆ ಅದು ನಮಗೆ ತಲುಪಿಸ್ಲಿಕ್ಕೂ ಕೂಡ ಸುಲಭ ಆಗುತ್ತೆ. ನಾವು ಕಂಡುಕೊಂಡ ಒಂದು ಒಳ್ಳೆ ಪ್ರಾಸೆಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನೀವು ಕಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಅಥವಾ ಜನರು ಒಂದು ರೆಸ್ಪಾನ್ಸ್ ಅನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಇಂತಿಷ್ಟು ಲಿಮಿಟೇಷನ್ ಅಂತ ಏನಾದ್ರು ಹಾಕೊಂಡಿದ್ರಾ ಅಂತ? ಲಿಮಿಟೇಷನ್ ಏನು ಹಾಕೊಳ್ಳಿಲ್ಲ ನಾವು. ವಸ್ತುಗಳು ಒಂದು ದಿವಸವನ್ನ ಟಾರ್ಗೆಟ್ ಮಾಡಿದ್ವಿ. ಟಾರ್ಗೆಟ್ ಅಂತ ಏನಾದ್ರು ಇಟ್ಕೊಂಡಿದ್ರೆ ಇಷ್ಟು ವಸ್ತುಗಳು ಸಂಗ್ರಹವಾಗಬೇಕು ಅಂತ? ವಸ್ತುಗಳ ಟಾರ್ಗೆಟ್ ಇಲ್ಲ, ದಿವಸದ ಮತ್ತೆ ಟೈಮ್ ನ ಟಾರ್ಗೆಟ್ ಇಟ್ಕೊಂಡಿದ್ವಿ. ಆ ವಸ್ತುಗಳು ಬಂದ ಮೇಲೆ ನಮ್ಗೆ ಎಷ್ಟು ವೆಹಿಕಲ್ಗಳು ಬೇಕಾಗುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ಮತ್ತೆ ನಾವು ಟ್ರಾನ್ಸ್ಪೋರ್ಟ್ ಮಾಡುವಂತ, ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾಗುವಂಥ, ಉದಾಹರಣೆಗೆ ನಮಗೆ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದಂಥ ದಿನಕರ್ ಹೇರೋರ್ ಮಿತ್ರ ಅವರು ಒಂದು ಅವರ ವಾಹನವನ್ನು ಪೂರ್ತಿ ಫ್ರೀಯಾಗಿ ಕೊಟ್ಟಿದ್ರು. ಅದನ್ನು ನಮ್ಮ ಮಿತ್ರ ಇವರು ಸಂದೀಪ್ ಅವರು ಚಲಾಯಿಸಿದ್ರು. ಇನ್ನೊಂದು ನಮ್ಮ ಇದು ಸಂತು ಸೌಂಡ್ಸ್ ಪರಂಪಳ್ಳಿಯ ಅವರು ಒಂದು ವಾಹನವನ್ನು ಪೂರ್ತಿ ಉಚಿತವಾಗಿ ಕೊಟ್ಟಿದ್ರು. ಅದನ್ನು ನಾನು ಮತ್ತೆ ಜಗದೀಶ್ ಅವರು ಸ್ವಲ್ಪ ಚಲಾಯಿಸ್ಕೊಂಡು ಹೋದ್ವಿ. ಅಂದರೆ ಡ್ರೈವರನ್ನು ಕೂಡ ಮಾಡಲಿಲ್ಲ ನಾವು ಅವತ್ತು, ಯಾಕಂದ್ರೆ ಯಾವುದೇ ಖರ್ಚು ಬರಬಾರ್ದು ಅನ್ನೋ ಉದ್ದೇಶದಿಂದ, ನೇರವಾಗಿ ಸಂತ್ರಸ್ತರ ಕೈಗೆ ಸೇರಬೇಕು ಅನ್ನೋ ಉದ್ದೇಶಕ್ಕೆ. ಸೊ ಅಲ್ಲಿಗ ಕೊಡಗಲ್ಲಿರುವಂತಹ ಸಂತ್ರಸ್ತರೇನಿದ್ರು, ಎಷ್ಟು ಜನ ಸಂತ್ರಸ್ತರಿದ್ದಾರೆ ಅಥವಾ ಎಷ್ಟು ಪರಿಹಾರ ಕೇಂದ್ರ ಇದೆ, ಈ ಕುರಿತಾಗಿ ಏನಾದರೂ ಮಾಹಿತಿಯನ್ನು ಪಡೆದುಕೊಂಡಿದ್ರಾ? ಹೌದು, ಅಲ್ಲಿ ಅಂದ್ರೆ ನಮಗೆ ಲಾಸ್ಟ್ ಪಾಯಿಂಟ್ಗೆ ಜಿಲ್ಲಾಡಳಿತ ಇಲ್ಲಿಗೆ ಬಿಡ್ಲಿಕ್ಕಾಗುತ್ತೆ, ಅಲ್ಲಿವರೆಗೆ ಅಂದ್ರೆ ತುಂಬಾ ಕಡಿಮೆ ರೀಚ್ ಆಗ್ತಾ ಇತ್ತು. ಅಂದ್ರೆ ಎಲ್ಲಿ ಬೇಗ ಸಿಗುತ್ತಾ ಅಲ್ಲಿಗೆ ಎಲ್ಲರೂ ತಗೊಂಡೋಗಿ ಕೊಡ್ತಾ ಇದ್ರು. ಜಿಲ್ಲಾಡಳಿತದ ಮನವಿ ಮತ್ತೆ ಇವರು ಜಗದೀಶ್ ಅವರ ಫ್ರೆಂಡ್ ಅಶಿತ್ ಕಲ್ಲಾಜೆ ಅಂತ ಅವರಿದ್ರು ನಮಗೆ ಗೈಡ್ ಮಾಡ್ಲಿಕ್ಕೆ, ಮತ್ತೆ ಜಿಲ್ಲಾಡಳಿತದವರಿದ್ರು. ಕೊನೆಯಲ್ಲಿ ಎಲ್ಲಿಗೆ ರೋಡ್ ಕಟ್ ಆಗಿದೆ ಎಂಡ್, ಅಲ್ಲಿ ಒಂದು ಸಾಂತ್ವನ ಕೇಂದ್ರ ಇತ್ತು. ಅಲ್ಲಿಗೆ ವಸ್ತುಗಳು ಅತ್ಯಂತ ಕಡಿಮೆ ತಲುಪ್ತಾ ಇತ್ತು. ಸೊ ಅಲ್ಲಿಗೆ ನಾವು ಮ್ಯಾಕ್ಸಿಮಮ್ ವಸ್ತುಗಳನ್ನು ತಲುಪಿಸಿದ್ವಿ. ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಹೇಳಿದ್ರೆ, ಮುಂಚಿನ ದಿವಸ ಒಂದು ತೋಟದಲ್ಲಿ ಒಬ್ರು ಕೆಲಸ ಮಾಡಿದ್ದಾರೆ. ಆ ತೋಟದ ಮಾಲೀಕ ಸಾಧಾರಣ ಒಂದು 60-70 ಎಕರೆ ಕೃಷಿ ಅಂದ್ರೆ ತೆಂಗು, ಕಂಗು ಎಲ್ಲ ಇದ್ದವರು. ಅಂದ್ರೆ ಒಂದು 30-40 ಮಂದಿಗೆ ಕೆಲಸ ಕೊಡ್ತಾ ಇದ್ದವರು. ಸಾಯಂಕಾಲದ ನೆರೆ ಬಂದ ಮುಂಚಿನ ದಿವಸ ಕೂಡ ಅವರು ಒಂದಷ್ಟು ಸಾಯಂಕಾಲ ಹೊತ್ತಿಗೆ 1,000 ರೂಪಾಯಿಯನ್ನ ಬಟವಾಡೆ ಮಾಡಿದ್ರು. ವೆರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು ಮತ್ತೆ ಅವ್ರು ಯಾರಿಗೆ ಬಟವಾಡೆ ಮಾಡಿದ್ರ ಅವರಿಬ್ರು ಕೂಡ ಸೇಮ್ ತಟ್ಟೆ ಹಿಡ್ಕೊಂಡು ಒಂದೇ ಕೇಂದ್ರದಲ್ಲಿ ಬರೀ ಒಂದು ಹೊತ್ತಿನ ಊಟಕ್ಕೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದನ್ನ ಗಮನಿಸುವಾಗ ಯಾವುದು ಪ್ರಕೃತಿಯ ಮುಂದೆ ಯಾವುದು ಶಾಶ್ವತ ಅಲ್ಲ ಅನ್ನೋದು. ಮತ್ತೆ ಎಲ್ಲ ಕಡೆ ನಾವು ಗಮನಿಸಿದ್ದು ಸರ್, ಒಂದು ಇಂಪಾರ್ಟೆಂಟ್ ಹೇಳಿದ್ರೆ, ಎಲ್ಲಿ ಪ್ರಕೃತಿಯ ಜೊತೆ ಬೆರೀತಾ ಇದ್ರು ಮನುಷ್ಯರು, ಆದಿವಾಸಿಗಳು, ಅಲ್ಲಿ ಪ್ರಾಣಹಾನಿ ಜಾಸ್ತಿ ಆಗಿಲ್ಲ. ಯಾಕೆ ಹೇಳಿದ್ರೆ ಅವರು ಪ್ರಕೃತಿಯ ಸೂಕ್ಷ್ಮತೆಯನ್ನು ಗಮನಿಸ್ತಾ ಇದ್ರು. ಎಲ್ಲಿ ಹೊರಗಡೆಯಿಂದ ಹೋಗಿ ಪ್ರಕೃತಿಯ ಮೇಲೆ ಆಕ್ರಮಣ ಮಾಡ್ಕೊಂಡು ನೆಲೆಸಿದ್ದಾರೆ ಅಲ್ಲಿ ಜಾಸ್ತಿ ಪ್ರಾಣಹಾನಿಯಾಗಿದೆ. ಎಲ್ಲ ಘಟನೆಗಳಲ್ಲೂ ನಾವು ಗಮನಿಸೋದು. ಈಗ ಉದಾಹರಣೆಗೆ ನಿಮಗೆ ಸುನಾಮಿ ಬಂದಾಗ ಅಂಡಮಾನ್ ನಿಕೋಬಾರ್ಸ್ ಆಗಿರ್ಬೋದು, ಅಲ್ಲಿ ನೋಡಿ ಹೋದವರೇ ಜಾಸ್ತಿ ಅದಕ್ಕೆ ಇಫೆಕ್ಟಿಗೆ ಗುರಿಯಾಗಿದ್ದಾರೆ ಬಿಟ್ರೆ ಅಲ್ಲಿ ಆದಿವಾಸಿಗಳು ಸರ್ವೈವ್ ಆಗಿದ್ದಾರೆ. ಕೊಡಗಲ್ಲಿಯೂ ಕೂಡ ಪ್ರಾಣಹಾನಿ ಆದದ್ದು ತುಂಬಾ ಅಲ್ಲಿಯ ಚಿತ್ರಣವನ್ನು ನೋಡುವಾಗ, ನಾವು ಹೋಗಿಯೂ ಕೂಡ ನೋಡುವಾಗ ಅಲ್ಲಿ ಆದದ್ದಕ್ಕೆ ಅಲ್ಲಿ ಬದುಕುಳಿದದ್ದು ಗ್ರೇಟ್ ಅಂತ ಅನ್ಸುತ್ತೆ. ಯಾಕೆ ಹೇಳಿದ್ರೆ ಅವರಲ್ಲಿ ಪ್ರಕೃತಿಯೊಟ್ಟಿಗೆ ಒಡನಾಟ ಇದ್ದಿದ್ರಿಂದ ಆ ಸೂಕ್ಷ್ಮತೆಯನ್ನು ಗಮನಿಸಿಕೊಂಡು ಅವರ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ನಾವು ಮನೆಯನ್ನ ಮಾಡ್ಬೋದು, ರಿಬಿಲ್ಟ್ ಮಾಡ್ಬೋದು, ತೋಟವನ್ನ ರಿಬಿಲ್ಟ್ ಮಾಡ್ಬೋದು, ಆದ್ರೆ ಒಂದ್ಸರಿ ಪ್ರಾಣ ಹೋದ್ರೆ ಅದನ್ನು ರಿಬಿಲ್ಟ್ ಮಾಡಕ್ಕೆ ಸಾಧ್ಯನೇ. ಅಂದ್ರೆ ಸಾಕಷ್ಟು ಮನ ಕಲಕುವಂತ ಘಟನೆಗಳು ಗುಡ್ಡ ಜರಿದ ಮೇಲೆ ಅಥವಾ ಬೆಟ್ಟ ಜರಿದ ಮೇಲೆ. ಅದೇ ಒಬ್ರು ಹೇಳ್ತಾ ಇದ್ರು ನಮ್ಗೆ, ಅವರು ಮುಂಚಿನ ದಿವಸ ನೋಡುವಾಗ ಬೆಟ್ಟ ಅವರ ಮನೆಯ ಕೆಳಗೆ ಎಡೆ ಇತ್ತು. ನೆಕ್ಸ್ಟ್ ಅವರು ಒಂದು ವಾರದ ನಂತರ ಜಿಲ್ಲಾಡಳಿತ ಅವರನ್ನ ಮನೆಯ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಕರ್ಕೊಂಡು ಹೋಗುವಾಗ ಅವರ ಮನೆ ಒಂದು 60-80 ಫೀಟ್ ಕೆಳಗಡೆ ಇದೆ, ಅವರ ಮನೆ ಮೇಲೆ ಬೆಟ್ಟ ಇದೆ, ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ 3 ಕಡೆಯಲ್ಲಿ ಬೆಟ್ಟ ಸುತ್ತುವರೆದಿದೆ. ಅವರ ಮನೆಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರೀಬಿಲ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಮನೆಯಲ್ಲಿರುವಂತ ಒಳಗಡೆ ಇರುವಂತ ಅಗತ್ಯ ಥಿಂಗ್ಸ್ ಗಳನ್ನ ತೆಗಿಬೇಕು ಅಂದ್ರೂ ಕೂಡ ಅಲ್ಲಿ NDRF ಯೋಧರ ಸಹಾಯದಿಂದ ತೆಗೆದಿದ್ದಾರೆ ಅವರು. ಅಂತ ಘಟನೆಗಳಾಗಿದೆ. ಈಗ ಅವರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಕಾರ್ಯ ಬೇಕಾಗಿದೆ. ಪರಿಹಾರ ಬೇಕೇ ಬೇಕು ಅವರಿಗೆ, ಮನೆ ಆಗ್ಲಿ ಅಥವಾ ಅವರ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು. ಅದನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರವೇ ಕೆಲಸ ಮಾಡಬೇಕಾಗುತ್ತೆ. ಬಿಟ್ರೆ ನಮ್ಮಂತ ಸಂಘ ಸಂಸ್ಥೆಗಳಾಗ್ಲಿ ಯಾರೇ ಆಗ್ಲಿ ತಾತ್ಕಾಲಿಕ ಪರಿಹಾರವನ್ನು ಮಾಡಬಹುದು. ಹೌದು, ಶಾಶ್ವತ ಪರಿಹಾರ ಅನ್ನುವಂಥದ್ದನ್ನ ಸರ್ಕಾರ ಕಲ್ಪಿಸಿಕೊಡ್ಬೇಕು. ಎಲ್ಲೊಂದು ಕಡೆ ಒಂದು ಮಾತನ್ನ ಹೇಳಿದ್ರಿ, ಪ್ರಕೃತಿಯೊಂದಿಗೆ ಉತ್ತಮವಾದ ಒಡನಾಟವನ್ನ ಇಟ್ಟುಕೊಂಡವರಿಗೆ ಏನು ಕೂಡ ಆಗಿರ್ಲಿಲ್ಲ ಅಂತ. ಯಾಕಂದ್ರೆ ಏನು ಇದಕ್ಕೆ ಕಾರಣ, ಪ್ರವಾಹ ಬರ್ತಾ ಇದೆ, ಏನು ಕಾರಣ ಅಂತ ಹುಡುಕೋದಕ್ಕೆ ಯಾರ ಕೈಯಿಂದ ಕೂಡ ಸಾಧ್ಯ ಇಲ್ಲ. ಇದಕ್ಕೆ ಏನಾದ್ರು ವ್ಯತಿರಿಕ್ತವಾದ ಒಂದು ಸಂಬಂಧ ಇದೆಯಾ ಅನ್ನುವಂಥದ್ದನ್ನ ಕೂಡ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ನಮಗೆ ಕಾಣಸಿಗುವಂತ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಾವು ಪ್ರಕೃತಿಯ ಮೇಲೆ ಮಾಡಿರುವಂತಹ ಒಂದು ದಾಳಿ ಏನಿದೆ ಅದರ ಪರಿಣಾಮವಾಗಿ ಇದನ್ನ ನಾವು ಅನುಭವಿಸ್ತಾ ಇದ್ದೇವೆ ಅನ್ನುವಂತ ಒಂದು ವಿಚಾರ. ಇನ್ನಾದ್ರೂ ಕೂಡ ಇದನ್ನ
ನಾವು ಅರ್ಥ ಮಾಡಿಕೊಂಡು ಹೋಗಬೇಕು, ಪ್ರಕೃತಿಯ ಮೇಲೆ ಮಾಡುವಂತಹ ಪ್ರಯೋಗಗಳನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಎಸ್ ಜಗದೀಶ್ ಅವರು, ಈಗಾಗಲೇ ಹಿಡಿದಾಗೆ ಕೊಡಗಿಗೂ ಕೂಡ ಕಳೆದ ವರ್ಷ ನೀವು ಸ್ಪಂದನೆಯನ್ನ ನೀಡಿದ್ರಿ. ಸೊ ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹೇಳಿದ್ದಾರೆ. ಆದ್ರೆ ನೀವು ಸ್ಪಂದನೆಯನ್ನ ಕೊಡೋಕೆ ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಗಳೆಲ್ಲ ಅಡ್ಡ ಬಂತು ನಿಮಗೆ? ನಮಗೆ ಸಮಸ್ಯೆ ಅಂತ ಅಂತದೇನು ದೊಡ್ಡದೇನು, ಯಾಕಂದ್ರೆ ಇಲ್ಲಿ ಸಂಚಾರದ ವ್ಯವಸ್ಥೆ ಕೂಡ ಕಡಿತವಾಗಿತ್ತು ಅನ್ನುವಂಥ ಸಂಚಾರ ಅಂದ್ರೆ ನಮಗೆ ಅದೇ ಲಾಸ್ಟ್ ಯಾವ್ದಾದ್ರು ರಸ್ತೆ ಮಾರ್ಗ ಮೂಲಕ ಎಲ್ಲಿ ತನಕ ಹೋಗಬಹುದು ಅಲ್ಲಿ ತನಕ ಹೋಗಿದೆ. ಸಂಪಾಜೆಯ ಕೊನೆ ಅಂದ್ರೆ ಘಾಟಿ ಹತ್ರ ಸಂಪಾಜೆಯ ಕೊನೆಯ ಸಾಂತ್ವನ ಕೇಂದ್ರ ಇತ್ತು, ಅಲ್ಲಿಗೆ ಅದರ ಹಿಂದಿನ ಒಂದು ಊರದ ನೆನಪರ್ತಾ ಇಲ್ಲ, ಒಂದೆರಡು ಊರು ಗುಂಡ್ಯ ಅಲ್ಲಿ ಒಂದು ಎರಡು ಮೂರು ಸಾಂತ್ವನ ಕೇಂದ್ರ ಮಾಡಿದ್ದಾರೆ. ಅಲ್ಲಿ ನಾವು ಅಗತ್ಯ ವಸ್ತುಗಳನ್ನು ಅರಂತೋಡು, ಗುಂಡ್ಯ ಮತ್ತೆ ಸಂಪಾಜೆ. ಅಲ್ಲಿ ಸಂಪಾಜೆಯಲ್ಲಿ ಅದಂದ್ರೆ ಅದು ಒಂದು ದೊಡ್ಡ ಸ್ಕೂಲ್, ಅದು ಸರ್ಕಾರಿ ಶಾಲೆ, ಅಲ್ಲಿ ಅವರು ಸಾಂತ್ವನ ಕೇಂದ್ರ ಮಾಡಿದ್ರು. ಅಲ್ಲಿ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆ ಅಂದ್ರೆ ನೀವು ತಿಳ್ಕೊಳ್ಳಿ, ಸರಿಯಾಗಿ ಫ್ಯಾನ್ ವ್ಯವಸ್ಥೆ ಇಲ್ಲ, ಅದು ಕೂಡ ಅಷ್ಟು ಮಳೆ ಸಮಯ, ಸೊಳ್ಳೆ ಕಾಟ, ಅವರೊಂದು ಇದ್ದ ಪರಿಸ್ಥಿತಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಮಲಗಬೇಕು, ಸರಿಯಾಗಿ ಚಾಪೆ ಇಲ್ಲ, ಬೆಡ್ಶೀಟ್ ಇಲ್ಲ, ಸರಿಯಾಗಿ ಹಾಕೋಕೆ ಬಟ್ಟೆ ಇಲ್ಲ. ಅಂದ್ರೆ ಅವರು ಹೇಗೆ ಬಂದಿದ್ದಾರೆ ಅಂದ್ರೆ ಅವ್ರ ಮನೆಯಲ್ಲಿ ಅಂತೂ ಏನು ತರುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಣ ಬಿಡಿ ಉಟ್ಟ ಬಟ್ಟೆಯಲ್ಲಿ ಅವರು ಬರಬೇಕು ಅಂತ ಅವರಿಗೆ ನಾವೊಂದು ನಮ್ಮ ಕೈಲಾದ ಒಂದು ಸಹಾಯ ಮಾಡಿದ್ವಲ್ಲ ಅಂತ ಒಂದು ಮನಸ್ಸಿಗೆ ನೆಮ್ಮದಿತ್ತು. ಅಲ್ಲಿ ತನಕ ಹೋಗಿ ಬಂದು ಸಹ ಒಂದು ದಿವಸ ನಾವು ಎಲ್ಲರೂ ಸಹ ರಜೆ ಮಾಡಿ ಒಂದು ದಿವಸ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಅವರೊಟ್ಟಿಗೆ ಮಾತಾಡಿ, ಅಂದ್ರೆ ಮುಂದೊಂದು ದಿವಸ ನಮಗೂ ಕೂಡ ಅಂತ ಒಂದು ಪರಿಸ್ಥಿತಿ ಬರ್ಬೋದು. ಈ ಪ್ರಕೃತಿಯ ವಿಕೋಪ ಯಾವ ಊರಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮುಂದೊಂದು ದಿವಸ ಉಡುಪಿಯಲ್ಲಿ ಆಗ್ಬೋದು, ದಕ್ಷಿಣ ಕನ್ನಡದಲ್ಲಿ ಆಗ್ಬೋದು. ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ತುಂಬಾ ಮಳೆ ಬರ್ತಾ ಇದೆ. ಅಂದ್ರೆ ಚಾರ್ಮಾಡಿ ಘಾಟಿ ಕೂಡ ಈಗ ಸಮಸ್ಯೆಯಲ್ಲಿ ಇರುವಂತದ್ದು, ಅಲ್ಲೆಲ್ಲಿ ಗುಡ್ಡ ಕುಸಿದಿದೆ, ಈವನ್ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಾವು ಇದನ್ನ ನಿರ್ವಹಿಸಿಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಮಾತ್ರ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಬಿಟ್ರೆ ಅದನ್ನ ತಡೆಯುವಂತ ಶಕ್ತಿ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು. ಎಸ್ ಫಾರೂಕ್ ಅವರೇ, ಈಗಾಗಲೇ ಹೇಳಿದ ಹಾಗೆ ಕಳೆದ ವರ್ಷ ಕೂಡ ನೀವು ಸ್ಪಂದನೆಯನ್ನ ನೀಡುವಂತ ನಿಟ್ಟಿನಲ್ಲಿ ಅಗತ್ಯ ವಸ್ತುಗಳನ್ನ ಕೂಡ ಪೂರೈಕೆ ಮಾಡಿದಿರಿ. ಸೊ ಇದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಮಹಿಳೆಯರಿಗೆ ಸಂಬಂಧಪಟ್ಟ ವಿಚಾರಗಳ ವಸ್ತುಗಳಾಗಿರ್ಬೋದು. ಸೊ ಇದನ್ನ ಯಾವ ರೀತಿ ವಿಂಗಡಣೆ ಮಾಡಲಾಗಿತ್ತು, ಯಾವ ರೀತಿ ಇದಕ್ಕೆ ರೆಸ್ಪಾನ್ಸ್ ಬಂದಿತ್ತು? ಪ್ರತಿಯೊಂದು ಅಂದರೆ ಎಲ್ಲರೂ ಡೋನರ್ಸ್ಗಳು ಪ್ರತಿಯೊಂದನ್ನು ತಂದು ಕೊಟ್ಟಿದ್ದಾರೆ. ಎಲ್ಲ ಥಿಂಗ್ಸ್ಗಳನ್ನು ಅಂದರೆ ಮಹಿಳೆಯರಿಗೆ ಬೇಕಾದ ವಸ್ತು, ಮಕ್ಕಳಿಗೆ ಎಲ್ಲ ಚಾಪೆಯಿಂದ ಹಿಡಿದು ಪ್ರತಿ ಬಿಸ್ಕಿಟ್, ಪ್ರತಿ ಮೆಡಿಸಿನ್ ಎಲ್ಲನೂ. ಅದಂದರೆ ನಾವು ನಮ್ಮ ಸಂಸ್ಥೆಗೆ ತಂದ ನಂತರ, ಅದು ಮುಟ್ಟಿಸಿದ ನಂತರ ನಾವು ಪ್ರತಿಯೊಂದನ್ನು ಅಂದರೆ ಸಪ್ರೇಟ್ ಮಾಡಿ, ಮೆಡಿಸಿನನ್ನು ಸಪ್ರೇಟು, ಮತ್ತು ತಿನ್ನುವ ವಸ್ತುವನ್ನು ಸಪ್ರೇಟು, ಸೋಪು, ಬಟ್ಟೆ, ಮಹಿಳೆಯರಿಗೆ ಬೇಕಾದ ವಸ್ತು ಎಲ್ಲ ಬರೆದು ಅದಕ್ಕೆ ಲೇಬಲ್ ಅಂಟಿಸಿ, ಅಂದರೆ ಅಲ್ಲಿ ಹೋದ ತಕ್ಷಣ ನಾವು ಹುಡುಕುವ ಪರಿಸ್ಥಿತಿ ಇಲ್ಲ, ಆಲ್ರೆಡಿ ನಾವು ರೆಡಿ ಮಾಡಿಕೊಂಡೇ ಹೋಗಿದ್ವಿ. ಅಂದರೆ ಈ ಬಾಕ್ಸಲ್ಲಿ ಇದೇ ಥಿಂಗ್ಸ್ ಇದೆ, ಆ ಥರ ಎಲ್ಲ ವಿಂಗಡಣೆ ಮಾಡಿಕೊಂಡು ಎಲ್ಲ ಎಲ್ಲರೂ ಮಾನ್ಯರು ತುಂಬ ತಂದು ತಲುಪಿಸಿದ್ರು ಎಲ್ಲ ಥಿಂಗ್ಸನ್ನು. ಅದೆಲ್ಲ ಅದು ನಾವು ಇಂದು ನಾವು ಆ ಅಭಿಯಾನವನ್ನು ಇದು ಮಾಡಿದ್ದೇವೆ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ, ಪಾಪ ತುಂಬ ನಿರಾಶ್ರಿತರಿದ್ದಾರೆ, ಅವರಿಗೆ ಸಹಾಯ ಮಾಡಬೇಕಷ್ಟೇ ಎಲ್ಲರೂ. ಅಂದರೆ ನಾವು ಎಲ್ಲ ಈ ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಆಲ್ಮೋಸ್ಟ್ ಕಳಿಸಿದ್ದೇವೆ. ಆದರೂ ಇವತ್ತು ನಿಮ್ಮ ಚಾನಲ್ ಮುಖಾಂತರ ಮತ್ತಷ್ಟು ತಿಳುವಳಿಕೆ ಜನರಿಗೆ ಗೊತ್ತಾಗತ್ತೆ ಏನು ವಿಷಯ ಅಂತ. ಅದನ್ನು ಜನಗಳು ತಿಳ್ಕೊಂಡು ನಮಗೆ ಆದಷ್ಟು ಅಂದರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೊರಟವರು, ಅದನ್ನು ಎಲ್ಲರೂ ಮನಗೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮುಂದೆ ತುಂಬ ಒಳ್ಳೇದಾಗತ್ತೆ. ಅಂದರೆ ನಿರಾಶ್ರಿತರು ತುಂಬ ಜನ ಇದ್ದಾರೆ, ಒಂದು ಏರಿಯಾದಲ್ಲಿ ಅಲ್ಲ, ಅವರಿಗೆ ನೋಡ್ಲಿಕ್ಕೆ ಆದರೆ ಟೋಟಲ್ ಕರ್ನಾಟಕನೇ, ಬೆಂಗಳೂರು ಒಂದು ಬಿಟ್ಟು ಬಹುಶಃ ಎಲ್ಲ ಕರ್ನಾಟಕ ಹೋಗಿದೆ, ಆಗಿ ಹೋಗಿದೆ. ಅದಕ್ಕೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಅಂದರೆ ಉಡುಪಿ ಆಸುಪಾಸಿನ ಅಂದರೆ ಪ್ರತಿಯೊಂದು ಸಂಸ್ಥೆಯು ಕಳೆದ ಬಾರಿ ಕೆಂಪತೂರು ಮಹಿಳಾ ಮಂಡಲ ಅಂತ ಒಂದು ಇತ್ತು, ಅದು ಅವರು ತಂದು ತಲುಪಿಸಿದ್ರು, ಮತ್ತು ಪಾಂಗಾಳದಿಂದ. ಹಾಗೆಯೇ ಈ ಬಾರಿಯು, ಕಳೆದ ಬಾರಿ ಅಂದರೆ ನಮಗೆ ಸಮಯ ಇರಲಿಲ್ಲ, ಜಸ್ಟ್ 3 ಡೇಸಲ್ಲಿ ನಾವು ಅಷ್ಟು ಥಿಂಗ್ಸ್ ಒಟ್ಟು ಮಾಡಿದ್ದೇವೆ. ಇದಕ್ಕೆ ನಾವೊಂದು ಟೈಮ್ ಕೊಟ್ಟಿದ್ದೆ, ಒಂದು 5-6 ದಿವಸ ಇದೆ ನಮ್ಮ ಕೈಯಲ್ಲಿ. ನಾವು ಆದಷ್ಟು ವಸ್ತುವನ್ನು ಸಂಗ್ರಹಿಸ್ಬೋದು ಅಂತ ನಮ್ಮದೊಂದು ಇದಿದೆ. ಹಾಗಾಗಿ ಎಲ್ಲರ ಹತ್ರ ಮತ್ತೊಮ್ಮೆ ಕೇಳ್ಕೊಳ್ಳೋದಂದರೆ ನಮ್ಮ ಜೊತೆ ಕೈ ಜೋಡಿಸಿ ನಿರಾಶ್ರಿತರಿಗೆ ಸ್ವಲ್ಪ ಸಹಾಯ ಆದರೆ ಒಳ್ಳೆಯದು.
ಅಷ್ಟೇ ನಮ್ದು. ಇನ್ನು ಕೂಡ ಹೆಚ್ಚಿನ ಸಹಾಯ ಅನ್ನುವಂಥದ್ದು ಬೇಕು. ಬೇಕು, ಇದಕ್ಕೆ ಲಿಮಿಟೇಷನ್ಸ್ ಅನ್ನುವಂಥದ್ದು ಇಲ್ಲ, 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 Yes. ಏನು ಬಾಲಕೃಷ್ಣ ಅವರೇ, ಇನ್ನೊಂದು ವಿಚಾರ ಏನಂದ್ರೆ, ಈಗ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಸೊ ಈಗ ರೆಸ್ಪಾನ್ಸ್ ಅನ್ನುವಂಥದ್ದು ಯಾವ ರೀತಿ ಇದೆ ಅಂದ್ರೆ, ಈ ವರ್ಷ ಕೂಡ ನೀವು ಟಾರ್ಗೆಟ್ ಅನ್ನುವಂಥದ್ದು ಏನನ್ನ ಕೂಡ ಹಾಕಿಕೊಂಡಿಲ್ಲ, ಆದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಅಥವಾ ತಿಂಡಿ ತಿನಿಸುಗಳು ಏನಿದೆ ಇದಕ್ಕೂ ಒಂದು ವಿಂಗಡಣೆ ಅನ್ನುವಂಥದ್ದನ್ನ ಮಾಡಿದ್ದೀರಾ, ಸೊ ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಅಲ್ಲ, ಇವತ್ತೇ ಈಗ ನನಗೆ ಒಂದು 4-5 ಈಗಾಗಲೇ ನಾನು ನಿಮ್ಮ ಚಾನಲ್ಗೆ ಬರುವ ಮೊದಲು ಕರೆಗಳನ್ನು ಸ್ವೀಕರಿಸಿದ್ದೇನೆ. ಒಂದಷ್ಟು ಮಲ್ಪೆ ಕಡೆಯಿಂದ ಒಂದಷ್ಟು ಬಟ್ಟೆಗಳು ಅಂದರೆ ಮಹಿಳೆಯರ ಉಡುಪುಗಳು ಹೊಸ ಉಡುಪುಗಳನ್ನು ಅವರು ಒಂದಷ್ಟು ಇದೆ ನಮ್ಮ ಹತ್ರ, ಅದನ್ನು ನಾವು ಎಲ್ಲಿಗೆ ತಲುಪಿಸಬೇಕು ಅಂತ ನಾವು ಅದನ್ನು ಕಲೆಕ್ಟ್ ಮಾಡುವ ಪ್ರಕ್ರಿಯೆಯಲ್ಲಿದ್ದೇವೆ. ಈಗ ಒಬ್ಬರು ಬ್ಯಾಂಕ್ ಎಂಪ್ಲಾಯ್ ನಮ್ಮ ಪರಿಚಯದವರು ಒಂದಷ್ಟು ಅಂದರೆ ಅಗತ್ಯ ಇರುವಂಥ ಬೆಡ್ಶೀಟ್ಗಳನ್ನು ಒದಗಿಸಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ, ಮತ್ತೊಬ್ಬರು ಸ್ವಲ್ಪ ಮೆಡಿಸಿನ್ನ ಬಗ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಕಳೆದ ಸರಿ ಏನೇನು ಕೊಟ್ಟಿದ್ದೇವೆ ನೆನಪಿಲ್ಲ, ಒಂದ್ಸಲ ರಿಕಾಲ್ ಮಾಡಿ ಅಂತ ಅವ್ರಿಗೆ ಹೇಳಿದ್ರು, ಅದಕ್ಕೆ ಅವರು ರೆಡಿ ಇದ್ದಾರೆ. ಈಗ ಸುಮಾರು ಮಂದಿ ಸಾರ್ವಜನಿಕರು ನಮ್ಮೊಟ್ಟಿಗೆ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದಾರೆ. ಈಗ ಜಗದೀಶ್ ಅವರೊಟ್ಟಿಗೆ ಸುಮಾರು ಮಂದಿ ಸಂಪರ್ಕ ಮಾಡಿದ್ದಾರೆ, ತುಂಬ ಮಂದಿಯೊಟ್ಟಿಗೆ ಸಂಪರ್ಕ ಮಾಡಿದ್ದಾರೆ, ಮತ್ತೆ ಅವರಾಗಿ ತಂದು ತಲುಪಿಸ್ತಾರೆ. ಮತ್ತೆ ಕೆಲವು ಕಡೆಯಲ್ಲಿ ಅವರಿಗೆ ತಲುಪಿಸ್ಲಿಕ್ಕೆ ಆಗದಂಥ ಭಾರದ ವಸ್ತುಗಳಿದ್ರೆ ಅದನ್ನು ನಾವೇ ಹೋಗಿ ಸ್ವತಃ ನಮ್ಮ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ತೇವೆ. ಸೊ ಮೆಡಿಸಿನ್ಸ್ ಏನಿದೆ, ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವೈದ್ಯಕೀಯ ಒಂದು ಮೆಡಿಸಿನ್ಸ್ ಏನಿದೆ, ಇದನ್ನ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ಅಂದರೆ ನಾವು ಹೋದ ಸಲ ಕೆಲವು ಮೆಡಿಸಿನ್ ಸೈಡ್ ಅಂದರೆ ಮೆಡಿಕಲ್ ರೆಪ್ಗಳು ಮತ್ತು ಮೆಡಿಕಲ್ನವರು ಮತ್ತು ಡಾಕ್ಟರ್ಸ್ ಕೆಲವರು ಅವರಿಗೆ ಅಂದರೆ ಅವರಿಗೆ ಒಂದು ಐಡಿಯಾ ಇರುತ್ತೆ. ಅಂದರೆ ಈ ಫಸ್ಟ್ ಏಡಿಗೆ ಇಂಥದ್ದೇ ಬೇಕಾಗುತ್ತೆ, ಈ ಬ್ಯಾಂಡೇಜ್ಗಳು ಮತ್ತು ಒಂದಷ್ಟು ಕಾಟನ್ ಥಿಂಗ್ಸ್, ಮತ್ತು ಜ್ವರಕ್ಕೆ ಬೇಕಾಗುವಂಥ ಮೆಡಿಸಿನ್ಗಳಿರ್ಬೋದು, ಚಿಲ್ಡ್ರನ್ ಸಿರಪ್ಸ್ ಅಂದರೆ ಕಫ್ ಇದಕ್ಕೆ ಬೇಕಾಗುವಂಥದ್ದು ಕೆಲವೆಲ್ಲ ಒಂದು ಬೇಸಿಕ್ಕನ್ನು ಅವರು ಪ್ರೊವೈಡ್ ಮಾಡಿದರು. ಒಂದಷ್ಟು ಇವರು ಮಕ್ಕಳಿಗೆ ಬೇಬಿ ಪ್ಯಾಡ್ಸ್, ಸ್ಯಾನಿಟರಿ ಪ್ಯಾಡ್ಸ್ ಇಂಥದ್ದು ಮೆಡಿಕಲಿ ಆಗಿ ಬೇಕಾಗುವಂಥದ್ದನ್ನು ಒಂದಷ್ಟು ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ಸೆಪರೇಟ್ ಆಗಿ ಪ್ಯಾಕ್ ಮಾಡ್ಕೊಂಡು ನಾವು ಆಯಾ ಕೇಂದ್ರಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಆಹಾರ ಅಂತ ಬಂದಾಗ ಕೇವಲ ಪ್ಯಾಕ್ ಮಾಡಿರುವಂತಹ ವಸ್ತುಗಳನ್ನ ಮಾತ್ರ ಸಂಗ್ರಹ ಮಾಡಿದ್ರಾ? ಇಲ್ಲ, ಹೋದ ಸಲ ನಾವು ಅಕ್ಕಿಯನ್ನು ಕೂಡ ಸಂಗ್ರಹ ಮಾಡಿದ್ದೇವೆ, ಬೇಳೆಗಳನ್ನು ಕೂಡ ಸಂಗ್ರಹ ಮಾಡಿದ್ದೇವೆ. ಬೇಳೆ ಅಂತ ಹೇಳಿದ್ರೆ ಅದು ತೊಗರಿ ಬೇಳೆ ಆಗಿರ್ಬೋದು, ಹೆಸರು ಬೇಳೆ ಆಗಿರ್ಬೋದು, ಉದ್ದಿನ ಬೇಳೆ ಆಗಿರ್ಬೋದು, ಸುಮಾರು ಈ ರೀತಿಯ ವಸ್ತುಗಳು ಬಂದಿದೆ. ಬೆಲ್ಲ, ಸಕ್ಕರೆ ಎಲ್ಲವೂ ಬಂದಿದೆ. ಅದನ್ನ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ನಾವು ಬೇರೆ ಬೇರೆ ಸೆಪರೇಟ್ ಆಗಿ ತಲುಪಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಎಸ್, ಈ ಕುರಿತಾಗಿ ಇನ್ನಷ್ಟು ಕೂಡ ಚರ್ಚೆಯನ್ನು ಮಾಡೋಣ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಕಳೆದ ಬಾರಿ ಕೂಡ ನಮ್ಮ ಈ ಒಂದು ಯುವಕರ ಸಂಘಟನೆ ಅನ್ನುವಂಥದ್ದು ಏನಿದೆ, ಕಳೆದ ಬಾರಿ ಕೂಡ ಕೊಡಗಿನಲ್ಲಿದ್ದಂತಹ ನಿರಾಶ್ರಿತರಾಗಿರ್ಬೋದು ಅಥವಾ ಪ್ರವಾಹ ಪೀಡಿತರಿಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಸೊ ಈ ಬಾರಿ ಕೂಡ ಇಂತಹದ್ದೇ ಒಂದು ಯೋಜನೆಗೆ ಕೈ ಹಾಕಿದ್ದಾರೆ. ಸೊ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಕೂಡ ಸಹಕಾರವನ್ನು ನೀಡಬೇಕು ಅನ್ನುವಂಥ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಸೊ ಇವರನ್ನ ಸಂಪರ್ಕ ಮಾಡುವ ಮೂಲಕ ತಾವು ಕೂಡ ಸಹಾಯವನ್ನು ಮಾಡುವಂಥ ಇಚ್ಛೆಯನ್ನು ಹೊಂದಿದ್ರೆ ಅದನ್ನು ವ್ಯಕ್ತಪಡಿಸಬಹುದಾಗಿದೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ಎಸ್, ಈಗಾಗಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕದ ಜನರಿಗೆ ಒಂದು ಸಂತ್ರಸ್ತರೇನಿದ್ದಾರೆ ಇವರಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಮ್ಮ ಊರಿನ ಯುವಕ ಮಂಡಳದ ಯುವಕರೇನಿದ್ದಾರೆ ಈಗಾಗಲೇ ಅಗತ್ಯ ವಸ್ತುಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೇನು ಆಗಸ್ಟ್ 14-15 ಒಳಗೆ ಅಲ್ಲಿಗೆ ತಲುಪಿಸುವಂತಹ ಕಾರ್ಯದಲ್ಲೂ ಕೂಡ ತೊಡಗಿಕೊಳ್ತಾರೆ. ಈ ಕುರಿತಾದ ಇನ್ನಷ್ಟು ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡೋಣ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಬಾಲಕೃಷ್ಣ ಅವರು, ಈಗಾಗಲೇ ನೀವೊಂದು ಮಾತನ್ನ ಹೇಳಿದಿರಿ, ಎಲ್ಲೋ ಒಂದು ಕಡೆ ಇವತ್ತಿನ ದಿವಸದಲ್ಲಿ ಉತ್ತರ ಕರ್ನಾಟಕಕ್ಕೆ ಈ ಒಂದು ಪರಿಸ್ಥಿತಿ ಬಂದಿದೆ, ಮುಂದಿನ ದಿವಸದಲ್ಲಿ ನಮ್ಮ ಉಡುಪಿಗೂ ಕೂಡ ಬರಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಕಳೆದ ಕೆಲವು ವರ್ಷಗಳಿಂದ ಕೂಡ ನೆರೆಯ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಸೊ ಉಡುಪಿಯ ಜನರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಜಿಲ್ಲಾಡಳಿತ ಅನ್ನುವಂಥದ್ದು ಇನ್ನು ಮುಂದಕ್ಕೆ ನಮ್ಮ ಊರಿನಲ್ಲಿ ಇಂಥ ಘಟನೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನವನ್ನ ಮಾಡಬಹುದು ಅಂತ? ಉಡುಪಿ ಜಿಲ್ಲೆಯಲ್ಲಿ ಸುಮಾರು ನದಿಗಳಿರ್ಬೋದು ಸರ್, ಆದರೆ ಉಡುಪಿ ಹೃದಯ ಭಾಗದಲ್ಲಿ ಒಂದು ನದಿ ಇದೆ. ಈ ನದಿಯಲ್ಲಿ ಆದ್ರೂ ಉಕ್ಕಿ ಹರಿದ್ರೆ ಭಾಗಶಃ ಉಡುಪಿಯ ನಗರ ಪ್ರದೇಶ ಏನಂತ ಕರ್ಕೊಳ್ತೇವೆ ನಾವು. ಈಗ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಇರ್ಬೋದು, ರಾಜಾಂಗಣದ ಏರಿಯಾ ಇರ್ಬೋದು, ಸಿಟಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲವೂ ಕೂಡ ಜಲಾವೃತ ಆಗುತ್ತೆ. ಬನ್ನಂಜೆ ಪರಿಸರ ಇರ್ಬೋದು, ಮಠದ ಬೆಟ್ಟು ಪರಿಸರ ಇರ್ಬೋದು, ನಿಟ್ಟೂರು ಇರ್ಬೋದು, ಕೊಡಂಕೂರು ಇರ್ಬೋದು, ಎಲ್ಲವೂ ಉಕ್ಕಿ ಹರಿಯುತ್ತೆ. ಹರಿದ್ರೆ ನಮಗೆ ಯಾವುದೇ ಬೇರೆ ಭಾಗವನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಇಲ್ಲದೆ ಹೋಗುತ್ತೆ. ಅಂತ ಒಂದು ನಮ್ಮ ಮುಂದೆ ಭಯಾನಕ ಸ್ಥಿತಿ ಇದೆ. ಇದನ್ನ ಜಿಲ್ಲಾಡಳಿತ ಅಷ್ಟು ಸೀರಿಯಸ್ ಆಗಿ ತಗೊಂಡಾಗೆ ಕಾಣ್ತಾ ಇಲ್ಲ. ಯಾಕೆ ಹೇಳಿದ್ರೆ ಇಡೀ ಇಂದ್ರಾಣಿ ನದಿಯಲ್ಲಿ ಅವರು ಒಂದೇ ನಾನು ಅವಾಗ ಹೇಳಿದಾಗೆ ಮ್ಯಾನ್ ಹೋಲ್ಗಳನ್ನು ತೆರವುಗೊಳಿಸಲೇಬೇಕು.
ಮತ್ತೆ ಇಡೀ ಇಂದ್ರಾಣಿಗೆ ಮರುಸ್ವರೂಪವನ್ನು ನೀಡಿದರೆ ಈ ನೆರೆಯನ್ನು ನಾವು ತಡಿಬೋದು ಹೇಗೆ ಹೇಳಿದರೆ ಒಂದಷ್ಟು ಜೀವಹಾನಿಗಳನ್ನು ಅಥವಾ ಆಕಸ್ಮಿಕವಾಗಿ ಬರುವಂಥ ನೆರೆಯನ್ನು ತಡಿಬೋದು. ಪ್ರಕೃತಿಯ ವಿಕೋಪಕ್ಕೆ ಹೋಗಿ ಬರುವಂಥ ನೆರೆಗೆ ನಾವು ಎಚ್ಚೆತ್ತುಕೊಳ್ಬಹುದು. ಆಕಸ್ಮಿಕವಾಗಿ ಬರುವುದಕ್ಕೆ ನಾವು ಎಚ್ಚೆತ್ತುಕೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಈ ಆಕಸ್ಮಿಕವಾಗಿ ಬರುವುದನ್ನು ನಾವು ತಡಿಬಹುದು. ಆಕಸ್ಮಿಕವಾಗಿ ಬರುವುದನ್ನು ನಾವಾಗಿ ಕಲ್ಪಿಸಿಕೊಳ್ಳುವುದು, ನಾವಾಗಿ ಆಹ್ವಾನಿಸಿಕೊಳ್ಳುವುದು. ಅದನ್ನು ಪ್ರಕೃತಿಯಾಗಿ ಬಂದರೆ ಅದಕ್ಕೆ ಜನರು ನಾವು ಒಂದಷ್ಟು ಅದು ಸಮಯವೂ ಕೊಡುತ್ತೆ, ನೋಡಿ ನಾನು ಬರ್ತಾ ಇದ್ದೇನೆ ನೀವು ಎಚ್ಚೆತ್ತುಕೊಳ್ಳಿ ಅಂತ. ಆಕಸ್ಮಿಕವಾಗಿ ಬಂದರೆ ಆಕ್ಸಿಡೆಂಟಲ್ ಆದರೆ ಅದನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 82 ಅಲ್ಲಿಯೂ ಹಾಗೆ ರಾತ್ರಿ ಒಂದು 7 ಗಂಟೆವರೆಗೆ ಏನಿರಲಿಲ್ಲ, ರಾತ್ರಿ 10:30 11 ಗಂಟೆ ಒಳಗೆ ಪೂರ್ತಿ ಮುಳುಗಡೆ ಆಗಿದೆ. ಇಡೀ ಉಡುಪಿ ಭಾಗದಲ್ಲಿ ಆ ರೀತಿಯ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಯಾಕೆಂದ್ರೆ ನಾವು ಸ್ವತಃ ಅದರ ಅನುಭವಿಗಳು. ಯಾಕೆಂದ್ರೆ 8 ಗಂಟೆವರೆಗೆ ನನ್ನ ಮನೆ ಇತ್ತು, 9:30 ಗಂಟೆಗೆ ನನ್ನ ಮನೆಯೇ ಇಲ್ಲ. ಬರೀ ನಾವು ಒಂದು ಭತ್ತ ಹೊಡೆಯುವಂತ ಪಡಿಮಂಜ ಏನು ಹೇಳ್ತಾರೆ ಅದನ್ನೊಂದು ತೆಂಗಿನ ಮರಕ್ಕೆ ಕಟ್ಟಿ ನಾವು ಬದುಕಿದ್ದೇವೆ. ಬೆಳಗಿನ 11:30 ಗಂಟೆ ಬೆಳಗಿನವರೆಗೆ ನೀರು ಇಳಿಲಿಲ್ಲ, ನಮ್ಮ ಎದೆ ಮಟ್ಟದವರೆಗೆ ನೀರಿತ್ತು. ಅಂದ್ರೆ ನಾನು ಅವಾಗ ಒಂದು 5-5.5 ವರ್ಷದ ವಯಸ್ಸು ನಂದು 82 ಅಲ್ಲಿ. ಸೊ ಅಂತ ಒಂದು ಪ್ರಾಣ ನಷ್ಟ ಅನ್ನುವಂಥದ್ದು ಅಥವಾ ಅಂಥದ್ದೊಂದು ಸಂದರ್ಭ ಅಲ್ಲಿ ನಿರ್ಮಾಣವಾಗಿತ್ತು. ಯಾಕೆಂದ್ರೆ ನನ್ನ ಜೊತೆ ಆಡ್ತಾ ಇದ್ದ ಒಂದು 5 ವರ್ಷ, ಅಂದ್ರೆ ನನ್ನ ವಯಸ್ಸಿನ ಸಂಬಂಧ ಎದುರು ಮನೆಯ ಮಕ್ಕಳೇ ತೀರ್ಕೊಂಡಿದ್ದಾರೆ. ನಮ್ಮ ಮನೆ ಎದುರುಗಡೆ 4 ಮಂದಿಯ ದಾರುಣ ಸಾವಾಗಿದೆ ಆ ನೆರೆಯಲ್ಲಿ. ಕೇವಲ ಇದು ಉಡುಪಿಗೆ ಮಾತ್ರ ಸೀಮಿತವಾಗಿತ್ತು ಅಥವಾ ಉಡುಪಿ ಜಿಲ್ಲೆಯಾದ್ಯಂತ? ಉಡುಪಿ ಜಿಲ್ಲೆಯಾದ್ಯಂತ ಆವಾಗ ಉಡುಪಿ ಜಿಲ್ಲೆಯಾದ್ಯಂತ ಆಗಿರ್ಬೋದು. 82 ನೆರೆ ಅಂದ್ರೆ ನಮ್ಮ ಹೇರೂರು ಪರಿಸರ ಆಗಿರ್ಬೋದು, ಉದ್ಯಾವರ, ಮಟ್ಟು, ಪಾಂಗಳ ಈ ಏರಿಯಾದಲ್ಲಿ ಕೂಡ ಸಾಕಷ್ಟು ಹಾನಿಗೀಡಾಗಿತ್ತು ಆವಾಗ. ಅಂದ್ರೆ ಒಂಥರ ಮೇಘಸ್ಫೋಟ ಆದಾಗೆ ಆಗಿದೆ ಆವಾಗ. ಇದೆ ನದಿಗಳ ಸಮರ್ಪಕ ನಿರ್ವಹಣೆ ಇಲ್ಲದಿದ್ರೆ, ಸರ್ಕಾರ ಅದರ ಬಗ್ಗೆ ಗಮನ ಹರಿಸಲಿಲ್ಲದಿದ್ರೆ, ಜಗದೀಶ್ ಅವರು ಹೇಳಿದಾಗೆ ಏನೋ ನೆರೆ ಬಂದಾಗ ಒಂದು ಪರಿಹಾರ ಕೊಡುವುದು, ಆ ಹೊತ್ತಿಗೆ ಒಂದಷ್ಟು ಸಾಂತ್ವನ ಹೇಳುವುದು, ಆ ಬಗ್ಗೆ ನಾವು ಮಾಡ್ಬೇಕು ಹೇಳುದು ಬಿಟ್ರೆ, ಬೆಣ್ಣೆ ಸವರುವಂತ ಕೆಲಸ ಬಿಟ್ರೆ, ಅದರ ಬಗ್ಗೆ ಸೀರಿಯಸ್ ಆಗಿ ಒಂದು ಬದ್ಧತೆಯಿಂದ ಕೆಲಸ ಮಾಡುವಂತ ಜನಪ್ರತಿನಿಧಿಗಳಾಗ್ಲಿ, ಆಡಳಿತ ವ್ಯವಸ್ಥೆಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಅದರ ಬಗ್ಗೆ ಮನಸ್ಸು ಮಾಡ್ತಿಲ್ಲ. ಕಾರಣವೂ ಇದೆ ಸರ್ ಅದಕ್ಕೆ. ಇಲ್ಲಿ ಈಗ ಸ್ಥಳೀಯ ಆಡಳಿತದಲ್ಲಿ ಕೆಲಸ ಮಾಡುವಂತ ಅಥವಾ ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡುವಂತ ಒಂದಷ್ಟು ಅಧಿಕಾರಿಗಳು ಈ ಜಿಲ್ಲೆಯವರೇ ಅಲ್ಲ, ಅವರಿಗೆ ಇಲ್ಲಿಯ ಜಿಯೋಗ್ರಫಿಕಲ್ ಐಡಿಯಾವೇ ಇಲ್ಲ, ಭೌಗೋಳಿಕ ಹಿನ್ನೆಲೆಯ ಪರಿಚಯವೇ ಇಲ್ಲ. ಅವ್ರು ಯಾಕೆ ಮಣ್ಣು ತೆಗಿಬೇಕು ಅಂತ ಕೇಳ್ತಾರೆ, ಹೊಯ್ಗೆ ಯಾಕೆ ತೆಗಿಬೇಕು ಕೇಳ್ತಾರೆ. ಯಾಕೆ ತೆಗಿಬೇಕು ಅಂದ್ರೆ ನೀರು ಸರಾಗವಾಗಿ ಹರಿದು ಹೋದ್ರೆ ಏನಾಯ್ತು, ಸಮುದ್ರಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ ಅವರು. ಸಮುದ್ರಕ್ಕೆ ಯಾಕೆ ಹೋಗ್ಬೇಕು? ಒಂದಷ್ಟು ನದಿಗೆ ಚೆಕ್ ಡ್ಯಾಮ್ಗಳಿದೆ, ಆ ಚೆಕ್ ಡ್ಯಾಮ್ಗಳನ್ನು ಯಾಕೆ ಹಾಕೋದು? ಒಂದಷ್ಟು ಕೃಷಿ ಚಟುವಟಿಕೆ, ಇಂದ್ರಾಣಿ ನದಿ ತೀರದಲ್ಲಿ 1000 ಎಕರೆ ಕೃಷಿ ಭೂಮಿ ಕೃಷಿ ಆಗ್ತಾ ಇತ್ತು, ಈಗ ಎಲ್ಲಿದೆ ಕೃಷಿ? ಯಾಕೆ ಈಗ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ಒಬ್ರು ಯಾರೋ ಹೇಳ್ತಾರೆ ಈಗ ಮನೆಗಳ ನಿರ್ಮಾಣ ಆದ್ರೂ ಈಗಲೂ ಕೃಷಿ ಇದೆ. ನೀವು ನೀರನ್ನು ಸಮರ್ಪಕವಾಗಿ ಕೊಟ್ರೆ ಈಗಲೂ ಕೃಷಿ ಮಾಡುವವರಿದ್ದಾರೆ, ಕೃಷಿ ಇದೆ. ನೀವು ಡ್ರೈನೇಜ್ ನೀರನ್ನು ಕೊಟ್ರೆ ಅದ್ರಲ್ಲಿ ಏನ್ ಕೃಷಿ ಮಾಡ್ಲಿಕ್ಕೆ ಆಗುತ್ತೆ? ಚೆಕ್ ಡ್ಯಾಮ್ ಗಳನ್ನ ಹಾಕೋದಿಲ್ಲ, ಉಪ್ಪು ನೀರು ಬ್ಯಾಕ್ ವಾಟರ್, ಬ್ಯಾಕ್ ವಾಟರ್ ಬಂದ್ರೆ ಅದ್ರಲ್ಲಿ ಏನ್ ಕೃಷಿ ಬೆಳೆಯುತ್ತೆ? ತೆಂಗು ಕೂಡ ಸತ್ತು ಹೋಗುತ್ತೆ. ಅಂದ್ರೆ ಈಗ ಮ್ಯಾನ್ ಹೋಲ್ಗಳ ಅಥವಾ ಒಂದು ಕೊಳಚೆ ನೀರನ್ನು ಅಲ್ಲಿಗೆ ಬಿಡುವಂತ ಒಂದು ವಿಚಾರ ಅಲ್ಲಿ ಬಂದಿರುವಂತದ್ದು ಇಂದ್ರಾಣಿನಲ್ಲಿ. ಸೊ ಎಷ್ಟು ವರ್ಷದ ಹಿಂದೆ ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು? ಎಷ್ಟು ವರ್ಷದ ಹಿಂದೆ? ಇದು ಮೊನ್ನೆ ಇವರು ರವೀಂದ್ರ ನಾಯಕ್ ಅವರ, ನಮ್ಮ ರವೀಂದ್ರ ಶಾನ್ಭಾಗ್ ಅವರ ಇದರ ಪ್ರಕಾರ 81 ಅಂತ ಹೇಳ್ತಾರೆ. ನಮಗೆ ಬುದ್ಧಿ ಬಂದ ಮೇಲೆ ಈಗ ಒಂದು 20 ವರ್ಷದಿಂದ ಈ ಪ್ರಕ್ರಿಯೆ ನಿಧಾನವಾಗಿ ಚಾಲ್ತಿಗೆ ಬರ್ತಾ ಇದೆ. ಯಾಕೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಒಂದು ಖಂಡಾತುಂಡವಾದ ಆದೇಶವೇ ಇದೆ. ನನ್ನ ಮನೆಯದ್ದು ಕೂಡ ಆಗಲಿ ಅಥವಾ ನಿಮ್ಮ ಮನೆಯದ್ದು ಆಗಲಿ, ವೆದರ್ ಇಟ್ ಈಸ್ ಟ್ರೀಟೆಡ್ ಆರ್ ಅನ್ಟ್ರೀಟೆಡ್ ವಾಟರ್, ಇಟ್ ಶುಡ್ ನಾಟ್ ಬಿ ಡ್ರೈನ್ ಇನ್ ದ ಓಪನ್ ಡ್ರೈನೇಜ್. ಓಪನ್ ಡ್ರೈನೇಜ್ ಅಲ್ಲಿ ಕೂಡ ನೀವು ಅದನ್ನು ಬಿಡ್ಲಿಕ್ಕಿಲ್ಲ. ಮನೆಯ ಡ್ರೈನೇಜ್ ಬಿಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ನದಿಗೆ ಬಿಡ್ಬೋದಾ? ಅದು ಯಾರು? ನಾನು ಬಿಡ್ಲಿಕ್ಕಿಲ್ಲ, ನೀವು ಬಿಡ್ಲಿಕ್ಕಿಲ್ಲ. ನಾನು ಬಿಟ್ಟರು ಕೂಡ ನಗರಸಭೆ ಫೈನ್ ಹಾಕುತ್ತೆ. ಈಗ ನಗರಸಭೆ ಸಾವಿರಾರು ಲಕ್ಷ ಗ್ಯಾಲನ್ ಲೀಟರ್ ನೀರನ್ನ ಶುದ್ಧೀಕರಿಸಿದ ಮತ್ತು ಶುದ್ಧೀಕರಿಸದ ಎರಡೂ ನೀರನ್ನ ಇಂದ್ರಾಣಿ ನದಿಗೆ ವಿಸರ್ಜಿಸ್ತಾ ಇದೆ. ಇದು ಪ್ರವಾಹದಲ್ಲಿ ಸೇರೋದಿಲ್ವಾ? ಸೇರ್ತಾ ಇದೆ. ಒಂದಷ್ಟು ಮಂದಿಗೆ ನೀರಿಗ್ಲೂ ಉಕ್ಕುತ್ತೆ, ಒಂದಷ್ಟು ಮನೆಗಳಿಗೆ ಹೋಗುತ್ತೆ, ಒಂದಷ್ಟು ಬಯಲು ಪ್ರದೇಶಕ್ಕೆ ಹೋಗುತ್ತೆ. ನೀವು ಬಯಲು ಮುಕ್ತ ಶೌಚಾಲಯ ಅಂತ ಹೇಳ್ತೀರಿ, ಈಗ ಬಯಲು ತುಂಬಾ ಶೌಚ ಆಗಿದೆಯಲ್ಲ. ಎಲ್ಲಿ ಬಯಲು ತುಂಬಾ? ಇದು ಪ್ರಕೃತಿಯ ಮೇಲೆ. ಯಾಕಂದ್ರೆ ಬೇಸಿಗೆಗಾಲ ಬಂದಂತ ಸಂದರ್ಭದಲ್ಲಿ ನೀರಿಲ್ಲ, ನಾವು ಹೂಳು ತೆಗಿತೀವಿ, ಅದು ಮಾಡ್ತೀವಿ, ತಡವಾಗಿ ಎಚ್ಚೆತ್ತುಕೊಂಡ್ರು ಕೂಡ ಸಮಸ್ಯೆ ಅನ್ನುವಂಥದ್ದು ಪರಿಹಾರ ಕಾಣ್ತಾ ಇಲ್ಲ. ಏನಿಲ್ಲ ಸರ್, ಕಲ್ಮಾಡಿಯಲ್ಲಿರುವಂತ ಒಂದು ಚೆಕ್ ಡ್ಯಾಮಿಗೆ ನೀವು ಕಟ್ಟನ್ನ ಹಾಕಿದ್ರೆ ಸಾಯಿಬಾಬಾ ಟೆಂಪಲ್ ನಿಂದ ಹಿಡಿದು ಶಾರದಾ ಹೋಟೆಲ್ನವರೆಗೆ ಏಪ್ರಿಲ್ ಮೇ ವರೆಗೆ 4 ಫೀಟ್ ನೀರು ನಿಲ್ತಾ ಇದ್ದದನ್ನು ನೋಡಿದವರಿದ್ದಾರೆ. ಈಗಲೂ ನಿಲ್ಲಿಸ್ಲಿಕ್ಕೆ ಆಗುತ್ತೆ. ಏನಿಲ್ಲ ಅಂದ್ರೆ ನೀವು ಪ್ಯೂರಿಫೈ ಮಾಡದಿದ್ರು ಇಡೀ ಉಡುಪಿಯ ಕಮರ್ಷಿಯಲ್, ಅಂದ್ರೆ ಯಾವುದು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ಸ್ ಅದಕ್ಕೆಲ್ಲ ಅದನ್ನು ಉಪಯೋಗಿಸ್ಲಿಕ್ಕೆ ಬಿಟ್ರೆ, ಸ್ವರ್ಣ ನೀವೇನ್ ಹೇಳ್ತೀರಿ, ನೀರು ಕುಡಿಯೋ ನೀರು ಅದು 3 ತಿಂಗಳು ಹೆಚ್ಚಿಗೆ ಉಡುಪಿ ನಗರಕ್ಕೆ ಸಪ್ಲೈ ಮಾಡಬಹುದು. ಅಷ್ಟು ನೀರು ಅದರಲ್ಲಿ ಉಳಿಯುತ್ತೆ. ಉಡುಪಿಗೆ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡೋದು ಅದೇ ನೀರಲ್ವಾ ಸ್ವರ್ಣದ್ದು. ಎಷ್ಟು ಕಡೆಯಲ್ಲಿ ಸೋರಿಕೆ ಆಗ್ತಾ ಇಲ್ಲ, ಎಷ್ಟು ಕಡೆಯಲ್ಲಿ ಅಧಿಕಾರಿಗಳು ತಡಿತಾ ಇದ್ದಾರೆ, ಅಧಿಕಾರಿಗಳೇ ಕನೆಕ್ಟ್ ಮಾಡ್ತಾ ಇಲ್ವಾ? ಇದೆಲ್ಲ ಪ್ರಕೃತಿಯ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆ. ಅಂದ್ರೆ ವೈಜ್ಞಾನಿಕವಾಗಿ ನಾವು ಯೋಚನೆಯನ್ನ ಮಾಡ್ತಾ ಇಲ್ವಾ? ಎಲ್ಲೋ ಒಂದು ಕಡೆ ಅಲ್ಲಲ್ಲೇ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ
ಮುಂಬರುವ ದಿನಗಳಲ್ಲಾದ್ರೂ ಕೂಡ ಇದನ್ನ ಸರಿಪಡಿಸುವಂತ ಒಂದು ಕೆಲಸ ಆಗ್ಬೇಕು. ಸ್ಥಳೀಯ ಆಡಳಿತ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಉಡುಪಿಗೂ ಆ ಕಾದಿದೆ. ಹೌದು ಹೌದು ಉಡುಪಿಗೂ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ನಾವು ನಿರೀಕ್ಷೆ ಮಾಡುವಂತ ವಿಚಾರವೇ ಅಲ್ಲ ಇದು, ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳುವಂತ ಒಂದು ವಿಚಾರ ಅಲ್ಲ. ಸೊ ಎಲ್ಲೋ ಒಂದ್ ಕಡೆ ನಾವು ಮಾಡುವಂತ ಕೆಲವೊಂದು ಕ್ರಿಯೆಗಳು ಅಥವಾ ಯೋಜನೆಗಳು, ಆ ಕುರಿತಾಗಿ ನಾವು ಯೋಚನೆಯನ್ನ ಮಾಡಬೇಕಾಗಿದೆ. ಎಸ್ ಜಗದೀಶ್ ಅವರೇ, ಈಗಾಗಲೇ ಹೇಳಿದ ಹಾಗೆ ನಾವು ಮಾಡುವಂತ ಕೆಲವು ವಿಚಾರಗಳ ಕುರಿತಾಗಿ ನಮಗೆ ಅಡ್ಡ ಪರಿಣಾಮವನ್ನ ಬೀರುವಂತ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಾಗಲೂ ಕೂಡ ಈಗಾಗಲೇ ಸಾಕಷ್ಟು ಜನರು ಪ್ರವಾಹದ ಒಂದು ಭೀತಿಗೆ ತುತ್ತಾಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ರಕ್ಷಣಾ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಕುರಿತಾಗಿ ಒಂದು ಮುನ್ಸೂಚನೆ ಅನ್ನುವಂಥದ್ದು ಏನು ಬಂದಿರಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮನ್ನ ಕಾಡುತ್ತೆ. ಯಾಕಂದ್ರೆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಈಗ ಎಲ್ಲ ಕೆಲಸಗಳು ಆಗ್ತಾ ಇದೆ. ಈಗ ಮುನ್ಸೂಚನೆ ಅಂದರೆ ನಾವು ಆವಾಗ ಒಂದು ಹೇಳ್ತೀವಿ ನೋಡಿ, ರಾಯಚೂರು, ಬಾಗಲಕೋಟೆ ಅಲ್ಲೆಲ್ಲ ವರ್ಷಕ್ಕೆ ಒಂದೆರಡು ದಿವಸ ಮಳೆ ಬಂದ್ರೆ ತುಂಬ ಅದ ಇದು ಅಲ್ಲಿ ಅವರಿಗೆ ಮುನ್ಸೂಚನೆ ಬಿಡಿ. ಅಲ್ಲಿ ಅದು ಮನೆಗಳೆಲ್ಲ ಹೇಗಿದೆ ಅಂದರೆ ಈ ಮಣ್ಣಲ್ಲಿ ನಿರ್ಮಿಸ್ತದೆ ಮನೆ, ಮಣ್ಣ ಇಟ್ಟಿಗೆಯಲ್ಲಿ ಆ ಥರದೇ ಮನೆ ಅಲ್ಲಿ ತುಂಬ ಇರೋದು. ಬಾಗಲಕೋಟೆ, ರಾಯಚೂರು, ಬಿಜಾಪುರ ಆ ಕಡೆ ಎಲ್ಲ. ಆ ಕಡೆ ಯಾರು ಯೋಚಿಸದ ರೀತಿಯಲ್ಲಿ ಈ ವರ್ಷ ಮಳೆ ಬಂದಿದೆ. ಅಂದರೆ ಇವಾಗ ಸಾಧಾರಣ ಉಡುಪಿಯಲ್ಲಿ ಒಂದು ಮಳೆ ಬಂದರೆ ಸಹ ಗಟ್ಟಿಮುಟ್ಟಾದ ಮನೆ ಇದೆ, ಸಾಧಾರಣ ಮನೆ ಬೀಳುವಂಥ ಪರಿಸ್ಥಿತಿ ತುಂಬ ಕಡಿಮೆ ಇದೆ. ಅಂದರೆ ಆ ಕಡೆ ಅಂದರೆ ಆ ಥರದ್ದು ಮನೆ ಇಲ್ಲ. ಅಂದರೆ ಜನರು ಅದಕ್ಕೆ ಅವರು ಸೆಟ್ ಆಗಿ ಹೋಗಿದ್ದಾರೆ. ಒಂದು ಸಾಧಾರಣ ಒಂದು 7-8 ವರ್ಷ ಹಿಂದೆ ಒಂದ್ಸಲ ಬಾಗಲಕೋಟೆಯಲ್ಲಿ ಬಂದಿರಬೇಕು ಈ ಥರದ್ದು ಒಂದು ಫ್ಲಡ್, ಒಂದ್ಸಲ ಬಂದಿದೆ. ಸೊ ಅಂದರೆ ಜನರು ಅದಕ್ಕೆ ಸೆಟ್ ಆಗಲಿದೆ. ನಾವು ಅಂದರೆ ಇವಾಗ ಮಲೆನಾಡ ಪ್ರದೇಶ ಆದರೆ, ಇವಾಗ ಕೊಡಗು ಮಲೆನಾಡದಂಥ ಪ್ರದೇಶ ಆದರೆ ಜನರು ಹೇಗಿರ್ತಾರೆ ಅಂದರೆ ಅವರಿಗೆ ಒಂದು ಮಳೆ ಬಂದ ಟೈಮಲ್ಲ ನಮ್ಮ ಈ ಕಡೆ ಯಾವತ್ತು ಜೋರಾಗಿ ಮಳೆ ಬರೋದು, ಅದಕ್ಕಾಗಿ ಆಲ್ರೆಡಿ ಮೊದಲೇ ಅವರು ಸೆಟ್ ಆಗಿರ್ತಾರೆ. ಅದು ಇಂಥ ಪ್ರದೇಶಗಳಲ್ಲಿ ಅಂದರೆ ಜನರು ಸಹ ಸೆಟ್ ಆಗಿರೋದಿಲ್ಲ. ಅಲ್ಲಿಯ ಜಿಲ್ಲಾಡಳಿತ ಕೂಡ ಅದಕ್ಕೆ ಅಷ್ಟೊಂದು ಸ್ಪಂದನ ರೀತಿಯಲ್ಲಿ ಇರೋದಿಲ್ಲ. ಸರ್ಕಾರ ಕೂಡ ಅದರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿರೋದಿಲ್ಲ. ಆದರೆ ಪ್ರಕೃತಿ ಎಲ್ಲಿ ಮುನಿಸ್ತಾಳೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಫಾರೂಕ್ ಅವರ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕೆಲವು ಕಡೆಗಳಲ್ಲಿ ಇರುವಂತಹ ಜಲಾಶಯಗಳ ಕುರಿತಾಗಿ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಸೊ ಕೆಲವು ಕಡೆಗಳಲ್ಲಿ ಹೆಚ್ಚಿನ ಜಲಾಶಯಗಳು ಬೇಕು, ಇನ್ನು ಕೆಲವು ಕಡೆಗಳಲ್ಲಿ ಇರುವಂತಹ ಜಲಾಶಯಗಳ ಒಂದು ಅಭಿವೃದ್ಧಿ ಅನ್ನುವಂಥದ್ದನ್ನ ಮಾಡಬೇಕು ಅಂತ. ಯಾಕಂದ್ರೆ ಮೇಘಸ್ಫೋಟ ಅನ್ನುವಂತಹ ಒಂದು ವಿಚಾರವಾಗಿ ಈಗ ಸಾಕಷ್ಟು ಪ್ರವಾಹ ಅನ್ನುವಂಥದ್ದು ಸಂಭವಿಸ್ತಾ ಇದೆ. ಈ ಕುರಿತಾಗಿ ಏನು ಹೇಳ್ತೀರಾ? ಅಂದರೆ ಮೇಘಸ್ಫೋಟ ಅಂದರೆ ಈಗ ಜಲಾಶಯಗಳು ಒಂದು ದಿಕ್ಕಿನಲ್ಲಿ ಈಗ ನೋಡಿದರೆ ಈಗ KRS ಮತ್ತು ಆಲಮಟ್ಟಿ ಜಲಾಶಯ ಎಲ್ಲ ತುಂಬಿ ಹೋಗಿದೆ. ಅದು ನೀರು ಬಿಟ್ಟರೆ ಊರಿಗೆ ಬಿಡಬೇಕು, ಕಷ್ಟ ಆಗುದು ಯಾರಿಗೆ? ರೈತರಿಗೆ. ಅದು ಜಾಸ್ತಿ ನೀರನ್ನು ಎಷ್ಟು ಕ್ಯೂಸಸ್ ನೀರು ಇವತ್ತು ನಮ್ಮ KRS ಡ್ಯಾಮಿಂದ ಬಿಟ್ಟಿದ್ದಾರೆ. ಅದೆಲ್ಲ ಇವತ್ತು ಮೈಸೂರು ಭಾಗ ಇಡೀ ಪೂರ್ತಿ ಮುಳುಗಿ ಹೋಗಿದೆ. ಕೇರಳದ ಕಡೆಯಿಂದ ಕೂಡ ನೀರು ಬರ್ತಾ ಇದೆ. ಕೇರಳದ ಕಡೆಯಿಂದ ಕೇರಳ ಡ್ಯಾಮ್ ಫುಲ್ ಆಗಿದೆ. ಅತ್ಲ ಕಡೆ ಕೇರಳ ಡ್ಯಾಮ್ ಅದು ಮಹಾರಾಷ್ಟ್ರದಲ್ಲಿ ಬಿಡ್ತಿದ್ದಾರೆ. ಕರ್ನಾಟಕದಲ್ಲೂ ಇಷ್ಟು ಇದೆ, ಪಕ್ಕದ ರಾಜ್ಯಗಳಿಂದನೂ ಇಷ್ಟು ಬಿಡ್ತಿದ್ದಾರೆ. ಆಗ ನಾವು ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇವತ್ತು ನಮಗೆ ಉಡುಪಿಯಲ್ಲಿ ಅಷ್ಟೇನು ಕಷ್ಟ ಬರ್ತಿಲ್ಲ. ಯಾಕಂದ್ರೆ ಇಲ್ಲಿ ಜಲಾಶಯದ ಅಷ್ಟು ದೊಡ್ಡದು ಅಣೆಕಟ್ಟು ಜಲಾಶಯಗಳು ಇಲ್ಲ. ಈಗ ಅದು ಬಿಟ್ಟು ನಾವು ಮೈಸೂರು ಭಾಗ ಆಗಲಿ, ನಮ್ಮ ಉತ್ತರ ಕನ್ನಡ ಆ ಭಾಗದಲ್ಲಿ ಜಲಾಶಯಗಳಿವೆ. ಅಲ್ಲಿ ಇವತ್ತಿನ ಪರಿಸ್ಥಿತಿ ಅಂದ್ರೆ ಜನರಿಗೆ ನಿದ್ದೆನೂ ಇಲ್ಲ. ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಜಲಾಶಯದ ಬಗ್ಗೆ. ನಮ್ಗೆ ಅಂದ್ರೆ ಜಲಾಶಯ ಅಂದ್ರೆ ಏನು? ಈಗ ಇಲ್ಲಿ ಸಣ್ಣದು ಜಲಾಶಯ ಇರೋದು, ಅದು ಸ್ವಲ್ಪ ಅಣೆಕಟ್ಟಿನ ಥರ ಕಟ್ಟಿ ನಮ್ಮ ನಗರಸಭೆ ಅದರ ಬಗ್ಗೆ ಕಾರ್ಯನಿರ್ವಹಿಸಿ ಕುಡಿಯೋ ನೀರಿಗೆ ಒಂದು ಯೋಜನೆ ಮಾಡ್ಕೊಂಡಿದೆ ಅಷ್ಟೇ. ನಮಗೆ ಅದರ ಜಲಾಶಯ ನೋಡಿ ಇಲ್ಲಿನ ಪರಿಸ್ಥಿತಿ ಆದರೆ ಉಡುಪಿಯ ಜನರಿಗೆ ಜಲಾಶಯ ನೋಡಿ ಗೊತ್ತಿಲ್ಲ. ನಾವು ಟೂರಿಗೆ ಹೋದ್ರೂ ಜಲಾಶಯ ನೋಡ್ಬೇಕಷ್ಟೇ. ಯಾಕಂದ್ರೆ ನೀವಂತ ಒಂದು ಸ್ಥಳಕ್ಕೆ ಭೇಟಿನ ನೀಡಿದ್ದೀರಾ. ನಾವೆಲ್ಲ ಖಾಲಿ ಮಾಧ್ಯಮದಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಅಲ್ಲಿ ಪ್ರವಾಹ ಅನ್ನುವಂಥದ್ದು ಯಾವ ರೀತಿ ಆಗ್ತಾ ಇದೆ, ಸೊ ಯಾರ ಅನುಭವಕ್ಕೂ ಕೂಡ ಅದು ಬಂದಿರುವಂತ ವಿಚಾರ ಅಲ್ಲ. ಸೊ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಇವತ್ತು ಬಹಳ ಪರಿಸ್ಥಿತಿ ಅಂದ್ರೆ ಅದು ಹೋದ ವರ್ಷ ನಾವು ಕೊಡಗು ಅಂದರೆ ಸಂಪಜವರಿಗೆ ಹೋಗಿದ್ವಿ. ಅಲ್ಲಿ ಪರಿಸ್ಥಿತಿ ನೋಡಿ ಗೊತ್ತಾಗಿದೆ ಏನಂತ, ಯಾವ ಪರಿಸ್ಥಿತಿ ಅಂತ. ಈಗ ಮುಂದೆ ನಾವು ಇನ್ನು ಆಗಸ್ಟ್ 14-15 ಹೋಗ್ತಾ ಇದ್ದೇವೆ. ಬಹುಶಃ ಅಲ್ಲಿ ಹೋದ ತಕ್ಷಣ ಮತ್ತೊಮ್ಮೆ ಅಲ್ಲಿ ಅದು ಏನು ಪರಿಸ್ಥಿತಿ ಆಗಿದೆ ಅದರ ಎಲ್ಲ ವಿಜುವಲ್ ತಗೊಂಡು ಮತ್ತೊಮ್ಮೆ ಟಿವಿ ಮುಖಾಂತರ ಪಬ್ಲಿಕ್ಕಿಗೆ ತೋರಿಸುವ ಒಂದು ಪ್ರಯತ್ನ ಕೂಡ ಮಾಡ್ತೇವೆ ನಾವು. ಎಸ್, ಈಗಾಗಲೇ ಹೇಳಿದ ಹಾಗೆ ಬಾಲಕೃಷ್ಣ ಅವರ ಅಂತಿಮವಾಗಿ ನಾವು ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಸೊ ನಿಮ್ಮ ಕೈಯಿಂದ ಆಗುವಂಥ ಸಹಾಯವನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಸೊ ನಮ್ಮ ಕಡೆಯಿಂದ ಕೂಡ ಇದಕ್ಕೆ ಒಂದು ಪ್ರೋತ್ಸಾಹ ಅನ್ನುವಂಥದ್ದು ನಾವು ಕೊಡ್ತೀವಿ. ಇದಲ್ಲದೆ ಸೊ ಈಗಾಗಲೇ ನೋಡ್ತಾ ಇರುವಂಥ ವೀಕ್ಷಕರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಟ್ಟಿದ್ರೆ ನೀವು ಹೇಳ್ಬೋದು. ಸರಿ, ವೀಕ್ಷಕರಿಗೆ ಏನು ಹೇಳಿದ್ರೆ, ಒಂದು ಅದೇ ನಾನು ಅವಾಗ ಹೇಳಿದ್ದು ವಿಶ್ವಾಸ ಮತ್ತು ನಂಬಿಕೆ. ಅದಕ್ಕಾಗಿಯೇ ನಾವು ನಮ್ಮ ಯುವಕ ಮಂಡಲ ಮತ್ತು ನವಸಮಾಜದ ಒಂದು ಡಿಸಿಷನ್ ಹೇಳಿದ್ರೆ, ಯಾವುದೇ ಧನ ಸಹಾಯವನ್ನ ನಾವು ಯಾರ ಹತ್ರವೂ ಯಾಚಿಸೋದಿಲ್ಲ. ಯಾಕೆ ಹೇಳಿದ್ರೆ ಯಾರಿಗೂ ಕೂಡ ನಮ್ಮ ಮೇಲೆ ಒಂದು ಶಂಕೆ ಅಥವಾ ಅದು ಏನಾದರೂ ಅವ್ಯವಹಾರ ಆಗಿದೆ ಅಥವಾ ಅದನ್ನು ತಲುಪಿಸಿದ್ದಾರೆ ಇಲ್ವಾ ಅಂತ ಒಂದು ಭಾವನೆ ಬರಲೇಬಾರ್ದು ಅನ್ನೋ ಉದ್ದೇಶಕ್ಕೆ ಬರೇ ನಾವು ವಸ್ತುರೂಪವನ್ನ ಮತ್ತೆ ಅಷ್ಟು ವಸ್ತುರೂಪವನ್ನು ನಾವು ಲೋಡ್ ಮಾಡುವಾಗ ಒಂದು ಸಾರ್ವಜನಿಕರ ಸಮ್ಮುಖದಲ್ಲೇ ಲೋಡ್ ಮಾಡ್ತೇವೆ. ಅದನ್ನು ಯುವಕ ಮಂಡಲದಲ್ಲೇ ಸ್ಟಾಕ್ ಮಾಡ್ತೇವೆ. ಯಾಕೆ ಹೇಳಿದ್ರೆ ಅದು ಎಲ್ಲಿಯೂ ಮಿಸ್ಯೂಸ್ ಆಗಿದೆ ಅನ್ನೋದು ಯಾರ ಕಲ್ಪನೆಗೂ ಬರಬಾರ್ದು, ಆಗ್ಲೂಬಾರ್ದು. ಪ್ರಾಮಾಣಿಕವಾಗಿ ತಲುಪಬೇಕು ಅನ್ನೋದು.
ಹಾಗಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಯುವಕ ಮಂಡಲ ಮತ್ತು ನಾವು ಮಾಡುವಂಥ ಕಾರ್ಯಚಟುವಟಿಕೆಯಲ್ಲಿ ಒಂದಷ್ಟು ನೀವು ಕೂಡ ಕೈ ಜೋಡಿಸಬೇಕು. ಮತ್ತೆ ಬರೇ ಇದು ಯುವಕ ಮಂಡಲದ ಒಂದಷ್ಟು ಸದಸ್ಯರ ಕೆಲಸ ಅಲ್ಲ, ನಿಮ್ಮ ಮನೆಯ ಮಕ್ಕಳನ್ನು ಕೂಡ ಈ ಸಾಮಾಜಿಕ ಕಳಕಳಿಯತ್ತ ಮುಖ ಮಾಡುವಂತೆ, ಅಂದ್ರೆ ಒಂದಷ್ಟು ಸಂಘ ಸಂಸ್ಥೆಗಳೇ, ನಮ್ಮ ಯುವಕ ಮಂಡಲ ಅಂತ ಹೇಳಿ ಅಲ್ಲ, ಸ್ಥಳೀಯವಾಗಿರುವಂತಹ ಯುವಕ ಮಂಡಲಗಳಲ್ಲಿ, ಸಮಾಜ ಪರ ಕೆಲಸ ಮಾಡುವಂತಹ ಸಂಘಟನೆಗಳಲ್ಲಿ, ಮಾನವೀಯ ತುಡಿತ ಇರುವಂತಹ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಒಂದಷ್ಟು ಪ್ರೇರೇಪಿಸಿ. ಬರೀ ಶಿಕ್ಷಣ, ಅಂಕ ಮತ್ತು ದುಡ್ಡು ಗಳಿಕೆ ಕಾಂಪಿಟೇಷನ್ ಮಾತ್ರ ಮನುಷ್ಯನ ಬದುಕು ಅಲ್ಲ. ಅದನ್ನ ಬಿಟ್ಟು ಮನುಷ್ಯನ ಇನ್ನೂ ಒಂದು ತೆರನಾದ ಬದುಕಿದೆ, ಇಂಥ ಸಂಕಷ್ಟಗಳಲ್ಲಿ ಸಿಲುಕಿದಾಗ ಮಾತ್ರ ಆ ಅನುಭವ ಬರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಯಾರು ಮಾನವೀಯ ಅಂತಃಕರಣವನ್ನ ತುಡಿತಾನ ಅವನು ಮಾತ್ರ ಮನುಷ್ಯ ಆಗಬಲ್ಲ. ಅಂತ ಮನುಷ್ಯರನ್ನ ನಿರ್ಮಿಸಿ ನಿಮ್ಮ ಮಕ್ಕಳನ್ನು ಕೂಡ ಇತ್ತ ಮುಖ ಮಾಡುವಂತೆ ಮಾಡಿ ಅನ್ನುವ ಒಂದು ವಿಶೇಷ ಮನವಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮೊಂದಿಗೆ ಯಾರೆಲ್ಲ ಸಂತ್ರಸ್ತರಾಗಿದ್ದಾರ ಅವರ ಸಂಕಷ್ಟಗಳಲ್ಲಿ ಒಂದು ಕಿಂಚಿತ್ ಸೇವೆಯನ್ನು ಮಾಡುವಂತ, ಅವರಿಗೆ ಒಂದು ಕಿಂಚಿತ್ ಸಾಂತ್ವನವನ್ನು ನೀಡುವಂತ ಕೆಲಸವನ್ನು ನಾವೆಲ್ಲ ಜೊತೆ ಸೇರಿ ಮಾಡೋಣ ಅನ್ನುವ ಒಂದು ಆಶಯ ನಮ್ದು. ಅದಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಅಂತ ನಮ್ಮ ಎರಡು ಸಂಘಟನೆಗಳ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಎಸ್, ಜಗದೀಶ್ ಅವರೇ, ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಇವಾಗ ನಾವು ಮೊದಲಾಗಿ ನಮ್ಮ ಯುವಕ ಮಂಡಲದ ಮುಖಾಂತರ ಇದನ್ನು ಮಾಡ್ತಾ ಇದ್ದೇವೆ. ನಮ್ಮ ಒಂದು ಯುವಕ ಮಂಡಲ ಅಲ್ಲ, ಊರಿನ ಉಡುಪಿ ಜಿಲ್ಲೆಯ ತಾಲೂಕಿನ ಎಲ್ಲರೂ ಯುವಕ ಮಂಡಲ, ಯುವತಿ ಮಂಡಲ ಯಾರೆಲ್ಲಿದ್ದಾರೆ ಅವರೇ ಸಂಗ್ರಹಿಸಿ ಅವರ ಮುಖಾಂತರ ತಲುಪಿಸ್ಬೋದು, ಅಥವಾ ನಮಗೆ ಅವರು ತಲುಪಿಸದೆ ಕೊಡ್ಬೋದು. ನಾವಂದರೆ ಒಂದು ಚಿಕ್ಕದೊಂದು ಬೆಂಕಿ ಪಟ್ಟಣ ಸಹ ಕೊಡ್ಬೋದು ನಮಗೆ. ಅದು ಅವನಿಗೆ ಸಾಲ ಮಾಡಿ ಕೊಡಬೇಕಂತಿಲ್ಲ, ಅವನ ಇಷ್ಟ ಇದ್ದಷ್ಟು ಒಂದು ಸಣ್ಣ ಬೆಂಕಿ ಪಟ್ಟಣ ಸಹ ಆಗ್ಬೋದು. ಒಂದು ಚಿಕ್ಕ ಒಂದು ವಸ್ತು ಸಹ ಅವನು ಕೊಡುವುದು ಒಂದು ಸಾಂತ್ವನ, ಯಾರಿಗೆ ಸಂತ್ರಸ್ತರಿಗೆ ಕೊಡುವ ಒಂದು ಸಾಂತ್ವನ. ಅವರು ಯಾವ ವಸ್ತುವನ್ನು ಕೊಡ್ತಾರೆ ಅವರದೆಲ್ಲ ನಾವು ಮೊಬೈಲ್ ನಂಬರ್ ಇಟ್ಕೊಳ್ತೇವೆ. ನಾವು ಹೊರಡುವ ದಿವಸ ಅವರಿಗೆಲ್ಲರಿಗೆ ನಾವು ಕಾಲ್ ಮಾಡ್ತೇವೆ, ಈ ದಿವಸ ನಾವು ಹೊರಡ್ತಿದ್ದೇವೆ, ಅವತ್ತವರು ಸಹ ಬಂದು ಅವರು ಕೊಟ್ಟ ವಸ್ತು ಇದೆಯಾ ಬಂದವರು ಚೆಕ್ ಮಾಡ್ಬೋದು ಹೊರಡುವ ದಿವಸ. ಅಂದರೆ ನಾನಿಲ್ಲಿ ಈ ಮಾಧ್ಯಮದ ಮುಖಾಂತರ ಹೇಳುವುದೇ ಅಂದರೆ, ಆದಷ್ಟು ನಮ್ಮ ಜೊತೆ ಕೈ ಜೋಡಿಸಿ, ಆದಷ್ಟು ಮ್ಯಾಕ್ಸಿಮಮ್ ಆಗಿ ಕೈ ಜೋಡಿಸಿ ಈ ಕೆಲಸ, ಈ ಒಂದು ನೆರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳುವಂತ ಒಂದು ಕೆಲಸಕ್ಕೆ ಕೈ ಜೋಡಿಸಿ. ಎಸ್, ಓಕೆ. ಫಾರೂಕ್ ಅವರೇ, ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದಿಷ್ಟ ಅಂದರೆ, ಕಳೆದ ವರ್ಷವೂ ನಮ್ಮ ಜೊತೆ ತುಂಬ ಜನ ಕೈ ಜೋಡಿಸಿದ್ದಾರೆ. ಈ ವರ್ಷ ಅಂತೂ ನಾವು ತುಂಬ ಟೈಮ್ ಕೊಟ್ಟಿದ್ದೇವೆ, ಒಂದು 5-6 ದಿವಸ ಟೈಮ್ ಕೊಟ್ಟಿದ್ದೇವೆ. ಎಲ್ಲರ ಹತ್ರ ಕೇಳೋದಿಷ್ಟಂದರೆ, ನಿರಾಶ್ರಿತರು ತುಂಬ ಇದ್ದಾರೆ, ಆದಷ್ಟು ತಮ್ಮ ವಸ್ತುಗಳನ್ನು ನಮಗೆ ತಲುಪಿಸಿ ಒಂದು ನಿರಾಶ್ರಿತರಿಗೆ ತಲುಪಿಸುವ ಹಾಗೆ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಾವು ಅವ್ರ ಹತ್ರ ಅಷ್ಟೇ ಕೇಳಿ. ಎಸ್, ನೀವು ಉತ್ತಮವಾದ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಒಂದು ಕೆಲಸಕ್ಕೆ ಯಶಸ್ಸು ಅನ್ನುವಂಥದ್ದು ಸಿಗಲಿ. ಈಗಾಗಲೇ ಯಾವುದೇ ರೀತಿಯ ಒಂದು ಟಾರ್ಗೆಟ್ ಅನ್ನ ನೀವು ಇಟ್ಕೊಂಡಿಲ್ಲ, ಯಾವುದೇ ರೀತಿಯ ನಿರೀಕ್ಷೆಯನ್ನ ಮಾಡ್ತಾ ಇಲ್ಲ, ಆದರೆ ನಿಮ್ಮೆಲ್ಲರ ಮನಸ್ಸಿಗೆ ಸಮಾಧಾನವಾಗುವಂತ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂತಹ ಒಂದು ಕೆಲಸ ಉನ್ನತಿಯನ್ನ ಕಾಣಲಿ ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಎಸ್, ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕದ ಜನರಿಗೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ನಮ್ಮ ಊರಿನ ಯುವಕ ಮಂಡಲದ ಯುವಕರೇನಿದ್ದಾರೆ, ನವಸುಮ ರಂಗಮಂಚರಿ ಕೊಡಬೂರು ಹಾಗೂ ಯುವಕ ಮಂಡಲ ರಿಜಿಸ್ಟರ್ಡ್ ಮೂಡುಬೆಟ್ಟು, ಇವರ ಕಡೆಯಿಂದ ಸಾಂತ್ವನ ಅಥವಾ ಸಹಾಯವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಇವರೊಂದಿಗೆ ಕೈ ಜೋಡಿಸೋದಾದ್ರೆ ಇವರನ್ನ ಸಂಪರ್ಕ ಮಾಡಬಹುದು, ಇವರ ಮೂಲಕ ತಾವು ಕೂಡ ಸಹಾಯವನ್ನ ಮಾಡಬಹುದು. ಅಲ್ಲಿರುವಂತಹ ನೆರೆ ಪೀಡಿತ ಪ್ರದೇಶದ ಜನರೇನಿದ್ದಾರೆ ಅವರಿಗೆ ಒಂದು ಸಹಾಯದ ಹಸ್ತವನ್ನ ನೀಡುವಂತಹ ಒಂದು ವಿಚಾರವಾಗಿ ಕೂಡ ನೀವು ಕಾರ್ಯವನ್ನ ಮಾಡಬಹುದಾಗಿದೆ. ಸೊ ಎಲ್ಲೋ ಒಂದು ಕಡೆ ಆಗ್ತಾ ಇರುವಂತಹ ಒಂದು ಭಾರಿ ಪ್ರವಾಹದ ಒಂದು ಮಳೆ ಏನಿದೆ, ಸೊ ನಮ್ಮ ಊರಿನಲ್ಲೂ ಕೂಡ ಮುಂದಿನ ದಿವಸದಲ್ಲಿ ಇಂತಹ ಒಂದು ಅನಾಹುತ ಸಂಭವಿಸಬಾರದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆ ಇರಬೇಕಾಗಿರುವಂತದ್ದು ಕೂಡ ಅಗತ್ಯವಾಗಿದೆ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.